जय मंगलम जय नमः पार्वदेव शिव हर हर महादेव। अमृता परमामृता शरणराचरितामृता। अमृता परमामृता शरणराचरितामृता। अमृता परमामृता शरणराचरितामृता। अमृता परमामृता शरणराचरितामृता। ಅಂತರಂಗದಾಮೃತ ಅಂತರನುಭವದಮೃತ ಅಂತರಂಗದ ಅಮೃತ ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಶರಣರಾಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸ್ಮರಿಸು ಅಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ವೈರಾಗ್ಯ ಭಕ್ತಿ ಜ್ಞಾನ ವೈರಾಗ್ಯ ಶರಣರಾಚರಿತಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. 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 ಮನದ ಮೈಲಿಗೆ ಕಳೆಯುವಂತ ಮನದ ಮೈಲಿಗೆ ಕಳೆಯುವಂತ ಮಂಗಲದ ಅಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಷ್ಟವರ್ಣ ಪಂಚಾಚಾರ್ಯ ಆರು ಸ್ಥಳಗಳದ ಅಮೃತ. ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ. ಅಷ್ಟವರ್ಣ ಪಂಚಾಚಾರ್ಯ ಆರು ಸ್ಥಳಗಳದ ಅಮೃತ. ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ. ಶ್ರೇಷ್ಠ ಕಾಯಕದ ಸೋಹ ಶ್ರೇಷ್ಠ ಕಾಯಕದ ಸೋಹ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಶರಣರಾಚರಿತಾಮೃತ ಶರಣರಾಚರಿತಾಮೃತ. ಶಿವ ಸಂಬ ಜಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಸುಖಿಗಳಾಗಿ ಜೀವನವನ್ನ ಮಾಡ್ತಾ ಇದ್ದೇವೆ.
ಸಾಗಿ ಬಂದಿರತಕ್ಕಂಥ ಮಹಾಪುರಾಣದಲ್ಲಿ ನಿನ್ನೆಯ ದಿವಸ ಸಾಂಕೇತಿಕವಾಗಿ ಪುರಾಣವನ್ನು ಪ್ರಾರಂಭ ಮಾಡಿ ಕಿತ್ತೂರು ಸಂಸ್ಥಾನವನ್ನು ಬೆಳಗಾವಿ ಜಿಲ್ಲೆಯೊಳಗೆ ಇರ್ತಕ್ಕಂಥ ಕಿತ್ತೂರು ಸಂಸ್ಥಾನವನ್ನು ಸರದೇಸಾಯಿ ಅವರಿಂದ ಪ್ರಾರಂಭವಾಗಿರ್ತಕ್ಕಂಥ ಆ ರಾಜ್ಯಭಾರ 95 ವರ್ಷಗಳ ಕಾಲ ನಡೆಸ್ತಾ ಬಂದರು ಅನ್ನುವಂಥ ವಿಚಾರ. ರಾಜಮನೆತನಕ್ಕೆ ಗುರುಗಳ ಆಶೀರ್ವಾದ, ಗುರು ಇಲ್ಲಾರ್ದ ರಾಜಮನೆತನ ಇಲ್ಲ. ರಾಜ್ಯಭಾರವನ್ನು ಆಳಿದರೂ ಸಹಿತ ಗುರುವಿನ ಅಗಾಧವಾಗಿರ್ತಕ್ಕಂಥ ಆಶೀರ್ವಾದವನ್ನು ಇಟ್ಟುಕೊಂಡೇ ರಾಜ್ಯಭಾರವನ್ನು ಆಳಿದರು. ನಿನ್ನೆ ದಿವಸ ಕಿತ್ತೂರೊಳಗ ಕಲ್ಮಠ ಅಂತಕ್ಕಂಥ ಸ್ಥಾಪನೆ ಮಾಡಿರ್ತಕ್ಕಂಥ ಗುರುಸಿದ್ಧ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ನಿನ್ನೆ ದಿವಸ ಪ್ರವಚನ ಎಲ್ಲಿಗೆ ಮಹಾಮಂಗಲಗೊಂಡಿತ್ತು ಅಂತಂದ್ರೆ ಕೈಲಾಸದೊಳಗ ಯಾವ 4ನೆಯ ಸ್ವಾಮಿಗಳಾಗಿರ್ತಕ್ಕಂಥ ಮುದಿ ಬಡಿವಾಳ ಮಹಾಸ್ವಾಮಿಗಳವರು ಸಂಕಲ್ಪವನ್ನು ಪಟ್ಟಿದ್ರು. ಕೈಲಾಸದೊಳಗ ಅವರ ಅಂತಃಕರಣದ ಕೂಗು ಶಿವನಿಗೆ ಕೂಗಿ ವೀರಭದ್ರನಿಗೆ ಆದೇಶ ಮಾಡಿದ್ರು ಅನ್ನೋದಕ್ಕೆ ನಿನ್ನೆ ದಿವಸ ಪುರಾಣ ಮಹಾಮಂಗಲಗೊಂಡಿತ್ತು. ಇಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು. ಸಮಾಜದೊಳಗೆ 2 ಥರದ ಮಕ್ಕಳು ಬರ್ತಾರೆ. ಒಂದು ಮನೆಗೆ ಮಕ್ಕಳಾಗೋದು ಬೇರೆ, ಸಮಾಜಕ್ಕೆ ಮಕ್ಕಳಾಗೋದು ಬೇರೆ. ಮನೆಗೆ ಮಕ್ಕಳಾದ್ರೆ ಆ ಮನೆಗಷ್ಟ ಸೀಮಿತ, ಅವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಮನೆಗೆ ಮಕ್ಕಳಾದರೂ ಮನೆಗಷ್ಟ ಸೀಮಿತ, ಸಮಾಜದ ಮಕ್ಕಳಾದ್ರೆ ಸಮಾಜಕ್ಕೆ ಸೀಮಿತ. ಇವು ಏನು ಮಕ್ಕಳದಾವಲ್ಲ ಇವೆಲ್ಲ ಮನೆಗೆ ಮಕ್ಕಳು. ಅಜ್ಜವ್ರು ಏನದಾರ ಅವರು ಸಮಾಜದ ಮಕ್ಕಳು. ಅವರಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಸಂಬಂಧವನ್ನು ಹರ್ಕೊಂಡು ಸಮಾಜವೇ ನನ್ನ ಉಸಿರು ಅಂತ ತಿಳ್ಕೊಂಡು ಇವತ್ತು ಬದುಕು ಮಾಡ್ತಕ್ಕಂಥವ್ರಿಗೆ ಅಂಥವ್ರಿಗೆ ಸಮಾಜದ ಮಕ್ಕಳು ಅಂತ ಕರೀತಾರೆ. ಮನೆಯಾಗಿರ್ತಕ್ಕಂಥ ಮಕ್ಕಳು ಮನೆ ಮಕ್ಕಳು. ಒಂದು ವಿಚಾರ ನಮಗೆ ತಲೆಯಾಗಿರಬೇಕು, ವ್ಯತ್ಯಾಸ ಇಷ್ಟೇ. ಕಿತ್ತೂರಿನ ಕಲ್ಮಠದ ಮಹಾಸ್ವಾಮಿಗಳ ದಿವ್ಯ ಸಂಕಲ್ಪ ಏನಿತ್ತು ಅಂತಂದ್ರೆ, ಮನೆಯೊಳಗಿರುವಂಥ ತಾಯಿ ಪ್ರತಿಯೊಂದು ಹೆಣ್ಣು ಮಗಳು ಭಗವಂತನ ಬಳಿ ಬೇಡ್ಕೊಂತಾಳಂತ. ಏನಂತ? ಯಪ್ಪ, ನನ್ನ ಜೀವ ಹೋಗೋದ್ರೊಳಗ, ನನ್ನ ಉಸಿರು ಹೋಗುವುದ್ರೊಳಗ ನನಗೆ ತಾಯ್ತನದ ಸುಖ ಅನುಭವಿಸ್ಬೇಕು. ಒಂದು ಹೆಣ್ಣಿನ ಜನ್ಮ ಪರಿಪೂರ್ಣವಾಗಬೇಕಾದ್ರೆ ತಾಯ್ತನದ ಸುಖ ಅನುಭವಿಸಿದ್ರೆ ಮಾತ್ರ ಆ ಹೆಣ್ಣಿನ ಜನ್ಮ ಪರಿಪೂರ್ಣ ಆಗತೈತಿ ಅಂತ ಹೇಳ್ಕೊಂತ ಬರ್ತಾರೆ. ನೀವು ಮಕ್ಕಳನ್ನು ಬೇಡುವುದಕ್ಕೆ, ಸ್ವಾಮಿಗಳು ಮಕ್ಕಳನ್ನು ಬೇಡುವುದಕ್ಕೆ ಬಹಳ ವ್ಯತ್ಯಾಸ ಐತಿ. ಕಿತ್ತೂರಿನ ಸಂಸ್ಥಾನವನ್ನು ಆಶೀರ್ವಾದ ಮಾಡತಕ್ಕಂಥ ಮುದಿ ಮಡಿವಾಳ ಮಹಾಸ್ವಾಮಿಗಳವರು ಭಗವಂತನ ಬಳಿ ಕುಂತು ಅರಿಕೆ ಮಾಡಿಕೊಳ್ತಾರೆ. ಯಪ್ಪ, ಈ ಹಾಳಾದ ಸಮಾಜ ಉದ್ಧಾರ ಆಗಬೇಕಾಗ್ಯದ. ಈ ಹಾಳಾದ ಸಮಾಜ ಉದ್ಧಾರ ಆಗಬೇಕಾಗ್ಯದ. ಉದ್ಧಾರ ಆಗಬೇಕಾದ್ರೆ ಒಬ್ಬ ಲೀಲಾ ಪುರುಷ ಈ ಭೂಮಿಗೆ ಬೇಕಾಗ್ಯಾನ. ಅವನ ಅವಶ್ಯಕತೆ ಐತಿ ಈ ಭೂಮಿಗೆ. ಅಂಥ ಲೀಲಾ ಪುರುಷನನ್ನ ಈ ಭೂಮಿಗೆ ನೀ ಕೊಡು ಅಂತ ತಿಳ್ಕೊಂಡು ಭಗವಂತನ ಬಳಿ ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಿನ್ನೆ ದಿವಸ ತಮ್ಮಗಳಿಗೆ ನಾ ಹೇಳೀನಿ. ಕೈಲಾಸದ ವಡ್ಡೋಲಗದಲ್ಲಿ ನಂದಿ, ಭೃಂಗಿ, ಋಷಿಮುನಿಗಳು, ದೇವದಾನವರು ಕೈಲಾಸದೊಳಗೆ ಇರುವಂಥ ಸಂದರ್ಭದೊಳಗೆ ಭಗವಂತನ ಮಾನಸ ಪುತ್ರ ಅಂತ ಕರೀತಕ್ಕಂಥ ವೀರಭದ್ರನಿಗೆ ಭಗವಂತ ಹೇಳ್ತಾನ, ನೋಡಪ್ಪ, ನಿನ್ನ ಜನ್ಮ ಇನ್ನೊಮ್ಮೆ ಈ ಭೂಲೋಕದೊಳಗೆ ಅವತಾರವೆತ್ತಬೇಕಾಗ್ಯದ. ಎಷ್ಟೋ ಮನೆಗಳ ದೀಪ ಬೆಳಗಬೇಕಾಗ್ಯದ. ಈ ಜಗತ್ತಿಗೆ ನಿನ್ನ ಲೀಲೆಯನ್ನು ತೋರ್ಬೇಕಾಗ್ಯದ. ಅವಧೂತ ಪರಂಪರೆಯ ಮೇರು ಶಿಖರವನ್ನು ಮುಟ್ಟಿಸಬೇಕಾಗ್ಯದಪ್ಪ. ಇನ್ನೊಂದು ಸಲ ಈ ಭೂಮಂಡಲದೊಳಗ, ಈ ಜಗತ್ತಿನೊಳಗ ನಿನ್ನ ಅವತಾರ ಆಗಬೇಕು ಅಂತ ತಿಳ್ಕೊಂಡಂದಾಗ ವೀರಭದ್ರ ಅಂತಾನ, ಯಪ್ಪ, ಈ ಜಗತ್ತಿನೊಳಗ ಎಲ್ಲವನ್ನ ಗೆದಿಬಹುದು, ಆದ್ರೆ ಕೆಳಗೆ ಹೋಗಿ ಭೂಲೋಕಕ್ಕೆ ಹೋಗಿ ಮನುಷ್ಯರನ್ನ ಗೆದಿದೇನೈತಲ್ಲ ಸಾಮಾನ್ಯದ ಮಾತಲ್ಲ. ಇದು ಮನುಷ್ಯ ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ರಿ. ಇದು ಜಗತ್ತಿನ 84 ಲಕ್ಷ ಜೀವರಾಶಿಗಳೇನದಾವ ಎಲ್ಲವನ್ನ ಗೆದಿಬಹುದು.
ಈ ಜಗತ್ತಿನ್ಯಾಗ ಹುಲಿ ಗೆದ್ದವರದಾರ, ಸಿಂಹ ಗೆದ್ದವರದಾರ, ಆನೆ ಗೆದ್ದವರದಾರ, ಚಿರ್ತಿ ಗೆದ್ದವರದಾರ. ಆದ್ರೆ ಮನುಷ್ಯನ ಗೆದ್ದವರು ಯಾರೂ ಇಲ್ಲ. ಯಾರದಾರೇನು? ಯಾರೂ ಇಲ್ಲ. ಮನುಷ್ಯ ಋತುಮಾನಕ್ಕೆ ತಕ್ಕಂಗ, ಸಮಯಕ್ಕೆ ತಕ್ಕಂಗ ಹೆಂಗ ಬೇಕಾದ್ರೂ ಬದಲಾಗತೈತಿದು. ಈ ಜಗತ್ತಿನ ಇತಿಹಾಸದೊಳಗೆ ತಾಯಿಗೆ ಹೊಡೆದವರನ್ನ ನೋಡೀವಿ, ತಂದಿಗೆ ಹೊಡೆದವರನ್ನ ನೋಡೀವಿ, ಮನೆಯಾಗಿನ ಬಂಧು ಬಳಗದವರನ್ನ ಹೊಡೆದವರನ್ನ ನೋಡೀವಿ. ಮನುಷ್ಯನ ಜೀವನ ಯಾವಾಗ ಹೆಂಗ ಬೇಕಾದ್ರೂ ತಿರುಗುತ್ತದ. ಮನುಷ್ಯನ ಜೀವನ ಹೆಂಗ ಬೇಕಾದ್ರೂ ತಿರುಗುತ್ತದ. ಸ್ಥಿರವಾದ ಬುದ್ಧಿ ಮನುಷ್ಯನಿಗೆ ಇರುವುದಿಲ್ಲ. ಈ ಜಗತ್ತಿನ್ಯಾಗ ಎಲ್ಲನೂ ಗೆದಿಬಹುದು, ಆದ್ರೆ ಮನುಷ್ಯನ ಗೆದಿಯಕ್ಕಾಗಂಗಿಲ್ಲ. ಮನುಷ್ಯ ಯಾಕೆ ಸುಮಾರು ಅಂತ ಹೇಳ್ತೇನೆ ನಿಮಗೆ ನಾನು. ಇದಕ್ಕೆ ಭಗವಂತ ಸೃಷ್ಟಿ ಮಾಡುವಂತ ಕಾಲಕ್ಕೆ ಅರಿವು ಕೊಟ್ಟ. ಅರಿವಿನ ಜೊತೆಗೆ ಏನು ತಪ್ಪದೀವಿ, ಏನು ತಪ್ಪಾಕತ್ತೀವಿ ಅನ್ನೋ ತಿಳ್ಕೊಳ್ಳೋ ಶಕ್ತಿನೂ ನಮಗೆ ಕೊಟ್ಟ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳ್ಕೊಳ್ಳೋ ಶಕ್ತಿನೂ ಕೊಟ್ಟ. ಆದರೂ ಕೂಡ ಈ ಜಗತ್ತಿನೊಳಗೆ ಮನುಷ್ಯನಂತ ಸುಮಾರು ಯಾರೂ ಅಲ್ಲ. ಯಾಕೆ ಸುಮಾರು ಅಂತಾರ ಮನುಷ್ಯಗ ಅಂತಂದ್ರ, ಸರ್ವಜ್ಞ ಒಂದು ಕಡೆ ವಚನದೊಳಗೆ ಬರೀತಾನ, ನರಿ ನಾಯಿಯ ಹಲ್ಲು ನಂಜು, ಉರಗದ ತೆಲೆ ನಂಜು. ನರಿ ನಾಯಿಯೊಳಗ ಹಲ್ಲಿನ್ಯಾಗ ನಂಜು ಇರ್ತೈತಿ, ಹಾವಿಗೆ ಹಲ್ಲಿನ್ಯಾಗ ವಿಷ ಇರ್ತೈತಿ. ಆದ್ರೆ ಈ ದುರುಳ ಮನುಷ್ಯನ ದೇಹದ ಇಂಚಿಂಚು ವಿಷ ಕಾಣ ಸರ್ವಜ್ಞ ಅಂತ ಬರೀತಾನ. ಯಾಕೆ ಹಿಂಗ ಬರೀತಾರ ಅಂತ ಹೇಳ್ತೀನಿ ನಿಮಗೆ ನಾನು. ಮನುಷ್ಯನ ಜೀವನ ಅನ್ನುವಂಥದ್ದು ಹೆಂಗಿರಬೇಕು ಅಂತ ಕೇಳಿದ್ರೆ, ಈ ಭೂಮಂಡಲಕ್ಕೆ ಭಗವಂತ ಕಳಿಸ್ಯಾನ ಅಂದ ಬಳಿಕ ಇಲ್ಲಿ ನೋಡ್ರಿ ನೀವು, ಈ ಜಗತ್ತಿನೊಳಗ ಬಹಳ ಮಂದಿ ಶರಣರು ಮಹಾತ್ಮರು ಯಾಕೆ ಈ ಭೂಮಂಡಲದೊಳಗೆ ಅವತಾರವನ್ನು ಎತ್ತಿದ್ರು ಅಂತಂದ್ರೆ, ಮನುಷ್ಯರನ್ನ ತಿದ್ದುವಂತ ಸಲುವಾಗಿನೇ ಅವತಾರ ಎತ್ತಿದ್ರು. ಮನುಷ್ಯನನ್ನ ತಿದ್ದುವಂತ ಸಲುವಾಗಿನೇ ಅವತಾರ ಎತ್ತಿದ್ರು. ಈ ಜಗತ್ತಿನ ಇತಿಹಾಸದೊಳಗ ಯಾವ ಮಹಾತ್ಮರು ಕೂಡ ಈ ಜಗತ್ತಿನೊಳಗೆ ಬಂದು ಸುಮ್ಮನೆ ಬದುಕು ಮಾಡಿ ಸುಮ್ಮನೆ ಹೋಗಲಿಲ್ಲ. ನೀವು ಒಂದು ವಿಚಾರ ಮಾಡ್ರಿ, ನಾವು ಎಷ್ಟು ಮರೆಯಾಕತ್ತೀವಿ, ಎಷ್ಟು ಧರ್ಮವನ್ನ ಬಿಟ್ಟು ಬದುಕಾಕತ್ತೀವಿ ಅಂತಂದ್ರೆ, ಮನುಷ್ಯ ಇವತ್ತ ನಮಗೆ ಏನು ಧರ್ಮಕ್ಕೆ ಬೇಕಾಗ್ಯದ ಅಂಥವು ಹಚ್ಕೊಂಡ್ರೆ ನಮಗೆ ನಾಚಿಕೆ ಬರ್ತದ. ಹಣಿ ಮ್ಯಾಗ ವಿಭೂತಿ ಹಚ್ಕೊಂಡ್ರೆ ಕೆಲವು ಮಂದಿಗೆ ನಾಚಿಕೆ ಬರ್ತದ, ಆದ್ರೆ ಪೌಡ್ರ್ ಹಚ್ಕೊಳಕ್ ನಮ್ಗೆ ಯಾರಿಗೂ ನಾಚಿಕೆ ಬರಂಗಿಲ್ಲ. ಯಾಕ್ರಿ? ದೇವರ ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಾಕ ನಾಚಿಕೆ ಬರ್ತದ. ಸೈಕಲ್ ಮೋಟ್ರ್ ಮೇಲೆ ನಿಂತು ನಡು ದಾರ್ಯಾಗ ರಾತ್ರಿಯೊಳಗೆ ಕೇಕ್ ಕಟ್ ಮಾಡಕ್ ನಮ್ಗೆ ನಾಚಿಕೆ ಬರಂಗಿಲ್ಲ. ಯಾವುದನ್ನ ಮಾಡಬಾರ್ದು ಅದನ್ನ ಮಾಡಾಕತ್ತೀವಿ, ಯಾವುದನ್ನ ಮಾಡಬೇಕಾಗ್ಯದ ಅದನ್ನ ಒಟ್ಟ ನಾವು ಮಾಡಾಕತ್ತಿಲ್ಲ. ಮನುಷ್ಯನ ಜೀವನ ಹೆಂಗದ ಅಂತ ಕೇಳಿದ್ರ, ಹೆಂಗ ಸೃಷ್ಟಿ ಮಾಡದ ಭಗವಂತ ಅಂದ್ರ, ಭೂಮಂಡಲಕ್ಕೆ ಹೋಗಿ ನನ್ನ ಕೆಲಸ ಏನು, ನಾ ಎದಕ್ಕೆ ಮಾಡಬೇಕು, ಎದಕ್ಕೆ ಬಂದೀನಿ ಅಂತ ತಿಳಿದು ಯಾರು ಬದುಕ್ಯಾರ ಅವ್ರು ದೊಡ್ಡವರಾಗ್ಯಾರ ಈ ಜಗತ್ತಿನೊಳಗೆ. ಹೆಂಗ ಬಂದಿವೋ ಹಂಗ ದುಡಿದು ನಮ್ಮ ಸಂಸಾರ, ನಮ್ಮ ಹೊಲ, ನಮ್ಮ ಕಬ್ಬ, ನಮ್ಮ ಫ್ಯಾಕ್ಟ್ರಿ, ನಮ್ಮ ರೊಕ್ಕ, ನಮ್ಮ ಬ್ಯಾಂಕ್ ಅಕೌಂಟ್ ಅಂದವರೆಲ್ಲ ಮನ್ಯಾಗ ಫೋಟೋ ಆಗಿ ಸುಮ್ಮನೆ ಕುಂತಾರ. ಇಷ್ಟ ಜೀವನ. ಯಾರು ಸಮಾಜಕ್ಕೆ ಹೊರಗೆ ಜಗತ್ತಿಗೆ ದುಡ್ದಾರ ಅವ್ರು ದೊಡ್ಡವರಾಗ್ಯಾರ, ದೇವರಾಗ್ಯಾರ. ವಿಚಿತ್ರ ಅಂತಂದ್ರ, ಕಿತ್ತೂರಿನ ಸಂಸ್ಥಾನದೊಳಗ ಉತ್ತುಂಗದ ಶಿಖರದೊಳಗಿರುವಂತ ಸಂದರ್ಭದೊಳಗ ಮಲ್ಲಸರ್ಜ ದೇಸಾಯಿ ಅವನಿಗೆ ಇಬ್ರು ಧರ್ಮ ಪತ್ನಿಯರು, ರುದ್ರಮ್ಮ ತಾಯಿ ಮತ್ತು ಚೆನ್ನಮ್ಮ ತಾಯಿ ಅಂತ ಇಬ್ರು ಧರ್ಮ ಪತ್ನಿಯರು. ಅತ್ಯಂತ ವೈಭೋಗದಿಂದ ನಡೆಯುವಂತ ಕಾಲಘಟ್ಟದೊಳಗ ಸಮಾಜದೊಳಗ ನೀರು ಇದ್ದ ಮ್ಯಾಗ ನಿಮಗೆ ತಿಳಿಯುವಂಗೆ ಹೇಳ್ತೀನಿ ನಾನು, ಎಲ್ಲಿ ಬೆಳಕಿರ್ತದ ಅಲ್ಲಿ ಕತ್ಲ ಇರ್ತದ, ಎಲ್ಲಿ ಚಲೋ ರಾಜ್ಯಭಾರ ಇರ್ತದ ಅಲ್ಲಿ ಕೂಡ ಕುತಂತ್ರದ ಜನಗಳು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ. ಕಿತ್ತೂರಿನ ಸಂಸ್ಥಾನ ಉತ್ತುಂಗದೊಳಗಿರುವಂತ ಕಾಲಕ್ಕ ಕೆಲವು ಜನಗಳ ವರ್ತನೆಯನ್ನು ನೋಡಿ ಪರಮ ಪೂಜ್ಯರು ಏನಂತಾರ, ಯಪ್ಪ ಲೀಲಾಜಾಲವಾಗಿ ಲೀಲಾಪುರುಷ ಈ ಭೂಮಂಡಲಕ್ಕೆ ಬೇಕಾಗ್ಯಾನ ಅನ್ನುವಂತ ಕಾಲಕ್ಕ ಯಾವ ಭಗವಂತನ ಅಂತಃಕರಣದ ಕೂಗು ವೀರಭದ್ರನಿಗೆ ಹೇಳಿದಾಗ ವೀರಭದ್ರ ಅಂತಾನ, ಮನುಷ್ಯನ ಜೊತೆಗೆ ಹೋಗಿ ಬದುಕು ಮಾಡೋದು ನನಗೆ ಕಷ್ಟದ ಮಾತು ಅಂತ ಹೇಳ್ತಾನೆ. ಇದು ಮನುಷ್ಯ ಎಷ್ಟು ಸುಮಾರು ಅಂತ ಹೇಳ್ತೀನಿ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಒಮ್ಮೆ ಯಮಲೋಕದೊಳಗ 3 ಪ್ರಾಣಿಗಳು ಹೋಗಿದ್ವು. ಯಮಲೋಕಕ್ಕೆ ಯಾವಾಗ ಹೋಗ್ತಾವ್ರಿ? ಸತ್ತಾಗೆ ಹೋಗ್ಬೇಕಲ್ಲ, ಇದ್ದಾಗ ಹೋಗಕ್ಕಾಗತ್ತನು? ಇಲ್ಲ, ಸತ್ತಾಗೆ ಹೋಗ್ಬೇಕು. ಮೊದಲನೇ ಪ್ರಾಣಿ ಗಿಳಿ, ಎರಡನೇ ಪ್ರಾಣಿ ಆನಿ, ಮೂರನೇ ಪ್ರಾಣಿ ಹಾವು. ಈ 3 ಪ್ರಾಣಿಗಳು ಯಮಲೋಕದೊಳಗಿದ್ದು, ಯಮಲೋಕದೊಳಗ ಅವರ ಲೆಕ್ಕ ಪತ್ರವನ್ನು ತೆಗೆದು ಯಮನ ಮುಂದೆ ನಿಂತಾಗ
ಮೂರು ಪ್ರಾಣಿಗಳು ಒಬ್ಬ ಮನುಷ್ಯನ ಕೈಯೊಳಗೆ ಬಂದಿಯಾಗಿ ಜೀವನ ಪೂರ್ತಿ ಯಾತನೆ ಅನುಭವಿಸಿ ಸತ್ತು ಕೈಲಾಸ ಯಮಲೋಕಕ್ಕೆ ಸೇರಿದ್ದು. ಯಮಧರ್ಮ ಕೇಳ್ದ, ಗಿಳಿ ನಿನಗ ಸ್ವತಂತ್ರವಾಗಿ ಹಾರಾಕ ನಾ ರೆಕ್ಕಿ ಕೊಟ್ಟಿನಿ, ನೀ ಯಾಕೆ ಮನುಷ್ಯನ ಕೈಯಾಗ ಹೋಗಿ ಸಿಕ್ಕು ಬಂದಿಯಾದಿ ಅಂತ ಕೇಳ್ದ. ಗಿಳಿ ಹೇಳ್ತು, ಏನು ಮಾಡೋದ್ರಿಯಪ್ಪ, ನನ್ನ ರೆಕ್ಕಿಗೆ ಆ ರೆಕ್ಕಿಗೆ ಹಾರಾಕ ಬರ್ಲಾರ್ದಂಗ ದಾರ ಕಟ್ಟಿ ಪಂಜರದಾಗಿಟ್ಟು ಗಿಣಿ ಶಾಸ್ತ್ರ ಹೇಳಾಕ ನನ್ನ ಕೈಯಾಗ ಹಚ್ಚಿದ. ಹೆಂಗ್ ಹೊರಗೆ ಬಿಡ್ತಾನ ಹಂಗೆ ಹೊರಗೆ ಬರೋದು, ಒಂದು ಕಾರ್ಡ್ ಅವನ ಕೈಯಾಗ ಕೊಡೋದು, ಮತ್ತೆ ಒಳಗೆ ಹೋಗಿ ಕುಂದ್ರದು, ಹಿಂಗ ಮಾಡಿ ಜೀವನ ಕಳೆದೆ ನಾನು ಅಂತ ಗಿಳಿ ಹೇಳ್ತು. ಆಯ್ತು ಬಿಡು ಅಂತ ತಿಳ್ಕೊಂಡು ಹಾವಿಗೆ ಕೇಳ್ದ, ನಿನಗೆ ಕಂಡ್ರ ಹರಿನೇ ಅಂಜತಾನ, ಹಾವಿಗೆ ಹರಿನೇ ಅಂಜಿದ ಅಂತ ಹೇಳ್ತಾರ. ಹಾವಿಗೆ ಹರಿನೇ ಅಂಜಿದ, ನೀ ಯಾಕ ಆ ಮನುಷ್ಯಾಗ ಅಂಜಿದಿ ಅಂತ ಕೇಳ್ದ ಹಾವಿಗೆ ಯಮಧರ್ಮ. ಅವಾಗ ಹಾವು ಹೇಳ್ತು, ನನಗೆ ಏನು ಇದ್ರ ಅಂಜುತ್ತಾರ್ರಿ ಅಂತ ಕೇಳ್ತು. ಹಾವಿನ್ಯಾಗ ಹಲ್ಲು ಇದ್ರ ಅಂಜುತ್ತಾರ, ಆ ಹಲ್ಲನ್ನ ಕಿತ್ತಿ ಪುಟ್ಟ್ಯಾಗ ಹಾಕಿಟ್ಟ, ಹುಟ್ಟಂದುಗಳೇ ಎದ್ಯ, ಬುಸ್ ತಂದುಗಳೇ ಮಕ್ಕೊಂಡ್ಯ, ಜೀವನ ಪೂರ್ತಿ ಅವನ ಕೈಯಾಗೆ ಮೆತ್ತಗಾಗಿ ನಾನು ಬಂದ್ಯ ಅಂತ ಹೇಳ್ತ ಹಾವು. ಹಾವಿಗೆ ಬಿಟ್ಟ, ಆನೆಗೆ ಕೇಳ್ದ. ಅವ್ರು ಎರಡೂ ಏನು ಅವಶ್ಯಕತೆ ಇತ್ತು ಅದನ್ನೇ ತೆಗದ ಸುಮ್ಮಾದ್ರು, ನಿನಗೇನಾಗಿತ್ತು, ನಾಚಿಗೆ ಬರಲಿಲ್ಲ ನಿನ್ನ ಜನ್ಮಕ್ಕ ಅಂತ ಕೇಳ್ದ. ಎಂಥ ಪ್ರಾಣಿ ನೀನು, ಕಾಡಿನೊಳಗೆ ನಿನ್ನಂಥ ದೈತ್ಯ ಆಕಾರದೊಳಗೆ ಪ್ರಾಣಿನೇ ಇಲ್ಲ, ನಿನಗೇನಾಗಿತ್ತು, ನೀ ಯಾಕೆ ಅಂಜಿದಿ ಮನುಷ್ಯಾಗ? ಆನೆ ಎದಕ್ಕೂ ಅಂಜಂಗಿಲ್ಲ. ಆನೆ ಅಂಜೋದು ಒಂದೇ ಒಂದು ಆಯುಧಕ್ಕೆ, ಅದು ಏನು ಅಂತಂದ್ರೆ ಅಂಕುಶ ಅಂತ ಹೇಳಿ ಮಾವತನ ಕೈಯಾಗಿರ್ತದೆ, ಇಷ್ಟ ಇರ್ತೈತೆ ಅದು. ಅದನ್ನವ ಹಿಡದ ಅಂತಂದ್ರೆ ಅಂಥ ದೊಡ್ಡ ಆನೆ ಒದ್ದಾಡಿ ಹೋಗ್ಬಿಡ್ತತಿ. ಎಂಥ ಆನೆ ಅದು? ಅಂಥ ದೊಡ್ಡ ಆನೆ ಒಂದು ಮಾರುದ್ದ ಅಂಕುಶಕ್ಕೆ ಅಂಜಿ ಸಾಯ್ತತಿ. ಆನೆ, ಹಾವು, ಗಿಳಿ ಮೂರೂ ಕೂಡಿ ಹೇಳ್ತು, ನೀವೊಮ್ಮಿ ಮನುಷ್ಯನ ಕೈಯಾಗ ಸಿಕ್ಕಿಲ್ಲ ಯಮಧರ್ಮ, ನಮಗ ಮೂರು ಮಂದಿಗೆ ಬೈಯಾಕತ್ತಿದಿ, ನೀವು ಏನು ಮಾಡಿ ಬಂದ್ರಿ ಅಂತ ನಮಗೆ ಬೈಯಾಕತ್ತಿದಿ. ನೀ ಖರೇನ ಶಾಣ್ಯವಾದ್ರ ಒಬ್ಬನ ಯಾವನರ ಜೀವಂತಿದ್ದವನ ಮ್ಯಾಲೆ ಕರೆಸು, ನಿನ್ನಂತವ ನೀನು ಅಂಜುತ್ತಿದಿ ಅಂತ ಹೇಳದು. ಯಮಧರ್ಮಂದ ನನ್ನನ್ನು ಅಂಜಿಸ್ತಾನ ಮನುಷ್ಯ, ಹಂಗಾದ್ರೆ ಕರೆಸೇ ಬಿಡ್ತೀನಿ ಅಂತೇಳಿ ಒಬ್ಬ ಮನುಷ್ಯನ ಯಮದೂತರಿಗೆ ಕೊಟ್ಟು, ಒಬ್ಬ ಮನುಷ್ಯನನ್ನ ಕರ್ಕೊಂಡು ಬರ್ರಿ ಯಮಲೋಕಕ್ಕ ಅಂತಂದ. ಆಯ್ತು ಅಂತ ತಿಳ್ಕೊಂಡು ಅವ್ರು ತೆಳಗೆ ಬಂದ್ರು. ಒಬ್ಬ ಮನುಷ್ಯನನ್ನ ಮ್ಯಾಗ ಮಕ್ಕೊಂಡಿದ್ದವ. ಅವ ಏನು ಮಾಡ್ತಿದ್ದ ಅಂದ್ರೆ, ಕಾಯಂ ಯಾವತ್ತು ಕಿಶೆದೊಳಗ ಒಂದು ಹಾಳಿ ಒಂದು ಪೆನ್ನು ಇಟ್ಕೊಂಡೇ ಮಕ್ಕೊಂತಿದ್ದ. ಅಂಥವ್ನನ್ನ ಬಂದು ಅವ್ರು ಯಮದೂತರು ಕರ್ಕೊಂಡು ಹೋದ್ರು. ಹೋಗೋ ಮುಂದಾಗ ನಡು ದಾರ್ಯಾಗ ಹೋಗಿ ನೋಡ್ದ, ತೆಳಗೆ ನೋಡ್ದ, ಯಮದೂತರು ಕರ್ಕೊಂಡು ಹೊಂಟಾರ. ಅವನು ಹಂಗೂ ಮುಗದೆ ಬಿಟ್ಟದ್ ಬಿಡು, ಹೊಂಟ ಬಿಟ್ಟಿನಿ ಅಂತೇಳಿ ಹಾಳಿ ಪೆನ್ನ ತಗೊಂಡು ಆ ಕುಂತ ಕಾಟದ ಮ್ಯಾಗೆ ಬರದ್ನಂತ. ಬರೆದು ಯಮನ ಮುಂದೆ ಹೋಗಿ ನಿಂದ್ರಿಸಿದ್ರು. ಯಮನ ಮುಂದೆ ನಿಂದ್ರಿಸಿದಗಳೇನೆ, ಏನೋ ಮನುಷ್ಯ, ಈ ಮೂರೂ ಪ್ರಾಣಿಗಳನ್ನು ಅಂಜಿಸಿ ಅಂತ ಅಟ್ಟು ತಾಕತ್ತೈತೆ ನಿನ್ನ ಬಲ್ಲಿ ಅಂತ ಕೇಳ್ದ ಯಮಧರ್ಮ. ಇವ ಏನಂದ, ನಿಮಗೊಂದು ಚೀಟಿ ಬಂದೈತ್ರಿ, ಚೀಟಿ ತಗೋರಿ ಅಂತ ಇವ ಚೀಟಿ ಒಯ್ದು ಯಮಧರ್ಮನ ಕೈಯಾಗ ಕೊಟ್ಟ. ಯಮಧರ್ಮ ಓದಿದ. ಯಮಧರ್ಮಗ ನಡಕ್ ಬರಾಕ್ ಚಾಲು ಮಾಡಿಬಿಡ್ತು. ಇವ ಏನು ಮಾಡಿದ್ನಂತ ಮನುಷ್ಯ, ನಿನ್ನ ಸಿಂಹಾಸನವನ್ನ ಈಗಾಗಲೇ ಈ ಚೀಟಿಯನ್ನ ತಂದವನ ಕೈಯಾಗ ಬಿಟ್ಟು ಕೊಡಬೇಕು ಅಂತ ಶಿವ ಆಜ್ಞೆ ಮಾಡ್ಯಾನಂತ ಬರೆದು ಬಿಟ್ಟಿದ್ನಂತ ಇವ. ಯಮಧರ್ಮ ತನ್ನ ಕಿರೀಟ ತೆಗೆದು ಕೆಳಗಿಟ್ಟು, ಆಯ್ತಪ್ಪ ನಾ ಯಾಕೋ ತಪ್ಪು ಮಾಡ್ದಂಗೆ ಕಂಡೀನಿ, ನನ್ನ ಡ್ಯೂಟಿ ಬಿಡಿಸ್ಯಾನ, ನೀ ಕುಂದ್ರ ಅಂತೇಳಿ ಇವ ಮನುಷ್ಯನ ಒಯ್ದು ಯಮನ ಸೀಟ್ನ್ಯಾಗ ಕುಂದ್ರಿಸಿ ಯಮಧರ್ಮ ಆ ಯಮಲೋಕದಾಗ ಒಂದು ಕಡೆ ಮೂಲ್ಯಾಗ ಕೂತ. ಮುಂದೆ ಎಲ್ಲ ಜೀವಗಳು ಬರೇ ಕೈಲಾಸಕ್ಕೆ ಹೊಂಟುಗಳೇ. ಶಿವ ಅಂದ, ಏನು ಮಾಡಾಕತ್ತಾನ ಯಮ, ತನ್ನ ಕೆಲಸಾರೇ ಮಾಡಾಕತ್ತಾನೋ ಇಲ್ಲೋ ಅಂತೇಳಿ ನೋಡಾಕ ಬಂದ್ರ ಯಮಧರ್ಮ ಮೂಲ್ಯಾಗ ಕುಂತಿತ್ತಂತ ಮನುಷ್ಯ ಸೀಟಿನ ಮ್ಯಾಗ ಕುಂತಿದ್ನಂತ. ಯಾಕೋ ಅಂತ ಕೇಳ್ದವ, ಏನು ಮಾಡೋದು ಭಗವಂತ, ನೀನೇ ಚೀಟಿ ಬರೆದು ಕಳಿಸಿದಿ, ಈಗ ನಿನ್ನ ಸ್ಥಾನವನ್ನು ಬಿಟ್ಟು ಕೊಡಬೇಕಂತ ಬರೆದು ಕಳಿಸಿದಿ, ಅದಕ್ಕೆ ಅವನು ಬಿಟ್ಟಿನಿ. ಅವಾಗ ಶಿವ ಅಂದಂತ, ಹುಚ್ಚ, ನಾ ಯಾವಾಗ ಚೀಟಿ ಬರೆದು ಕಳಿಸಿನೋ ಅಂತಂದಾಗ ಆ ಗಿಳಿ, ಆನೆ, ಹಾವು ಮೂರು ಹೇಳ್ದು ಅಂತ. ನೋಡು ಯಮಧರ್ಮ, ನಮಗೆ ಬೈತಿದ್ದಿ, ನಿನ್ನ ಹಣೆ ಬಾರಿ ಹೆಂಗೆ ಮಾಡ್ದವ, ನಿನ್ನಂಥವನು ಸೀಟ್ಲಿಂದ ಕೆಳಗಿಳಿಸಿದ, ಶಿವನೇ ಬಂದು ನಿನ್ನ ನೋಡಂಗ ಮಾಡ್ದ, ಈಗರ ಒಪ್ಪಗೋ ಮನುಷ್ಯ ಎಷ್ಟು ಸುಮಾರದಾನ ಅಂತ ಹೇಳಿದಾಗ ಅವಾಗ ಯಮಧರ್ಮನ್ನಂತ, ಹೌದು ಕರೆ ಆದ್ರೆ ವೀರಭದ್ರ ಅಂತಾನ ಭೂಲೋಕದೊಳಗೆ ಹೋಗಿ
ಜನಗಳ ಮಧ್ಯೆ ಬದುಕುವುದೇನೈತಲಿಯಪ್ಪ, ಇದು ಅಸಾಧಾರಣವಾಗಿರ್ತಕ್ಕಂಥ ಮಾತು. ಇಂಥ ಪಾಪದ ಕೆಲಸಕ್ಕೆ ನನ್ನ ನೂಕಬೇಡ ಅಂತ ಹೇಳ್ದ. ಯಾಕಂತಂದ್ರೆ ಈ ಜಗತ್ತಿನೊಳಗಿನ ಜನ ಬರೇ ಒಬ್ಬ ಗರಗದ ಮಡಿವಾಳಪ್ಪನವ್ರಲ್ಲ, 12ನೇ ಶತಮಾನದ ಬಸವಾದಿ ಶರಣರನ್ನ ಹಿಡ್ಕೊಂಡು ಈ ಲೋಕದೊಳಗ ಎಷ್ಟು ಜನ ಮಹಾತ್ಮರು ಬಂದ್ರು, ಏನು ಸಾರಿ ಹೇಳಿದ್ರು ಸಹಿತ ಈ ಜಗತ್ತು ಸುಧಾರಣೆ ಆಗಕ್ಕೆ ತಯಾರಿಲ್ಲ. ಯಾಕೆ ಸುಧಾರಣೆ ಆಗುವುದಿಲ್ಲ ಅಂತಂದ್ರ ಮೊದಲ ನಾವು ಸುಧಾರಣೆ ಆಗಬೇಕು. ಮನಿಯೊಳಗ ಇರ್ತಕ್ಕಂಥ ತಾಯಿ ತಂದಿ ಶುದ್ಧ ಆದ್ರೆ ಮಕ್ಕಳು ಶುದ್ಧ ಆಗ್ತಾವ. ತಾಯಿ ತಂದಿನೇ ಶುದ್ಧ ಆಗಿಲ್ಲ ಅಂತಂದ್ರೆ ಮಕ್ಕಳು ಹೆಂಗೆ ಶುದ್ಧ ಆಗಕ್ಕೆ ಸಾಧ್ಯ ಅದ ಹೇಳ್ರಿ ನೀವು? ಏನು ಶುದ್ಧ ಆಗಕ್ಕೆ ಸಾಧ್ಯ ಅದ ಈ ಜಗತ್ತಿನೊಳಗೆ? ಅಪ್ಪಿ ಸುಮ್ಕುಬಿರು. ವೀರಭದ್ರ ಅಂತಾನ ಈ ಭೂಲೋಕಕ್ಕೆ ಹೋಗಿ ಅವ್ರ ಜೊತೆಗೆ ಬದುಕು ಮಾಡೋದು ಬೇಡ ಅಂತಂದಾಗ ಶಿವ ಹೇಳ್ದ, ಹಂಗಂದ್ರೆ ಹೆಂಗಪ್ಪ? ಈ ಭೂಮಂಡಲದೊಳಗ ಯಾವಾಗ ಸಮಯಕ್ಕೆ ಋತುಮಾನಕ್ಕೆ ತಕ್ಕಂಗ ಬೇಕಾಗ್ಯದ ಅಂತ ಬದುಕು ಬೇಕಾಗ್ಯದ. ಒಬ್ಬ ಸ್ವಾಮಿ, ಒಬ್ಬ ಯೋಗಿಯ ಮನಸ್ಸು ಹಾತುರ್ಯಾಕತ್ತದಪ್ಪ, ಅವತಾರವನ್ನ ನೀ ಎತ್ತಬೇಕು ಅಂತ ತಿಳ್ಕೊಂಡಂದಾಗ ಶಿವನ ಮಾತಿಗೆ ಕಟ್ಟು ಬೀಳ್ತಾನೆ. ನೋಡ್ರಿ, ಮಗನನ್ನ ಪಡೆಯುವಂತ ಕಾಲ ಅಂತಾರದಕ್ಕೆ. ಮಗನನ್ನ ಪಡೆಯುವಂತ ಕಾಲ. ಮನೆಯಾಗಿನ ಗಂಡ ಹೆಂಡತಿ ಮಕ್ಕಳನ್ನ ಪಡೆಯುವುದು ಬೇರೆ, ಒಬ್ಬ ಯೋಗಿ ಶಿವನನ್ನ ಬೇಡಿ ಮಗನನ್ನ ಪಡೆಯುವುದು ಬೇರೆ. ವ್ಯತ್ಯಾಸಗಳದಾವ. ಮನೆಯೊಳಗ ಗಂಡ ಹೆಂಡತಿ ಬದುಕು ಮಾಡುವಂತ ಕಾಲಕ್ಕ ಎಷ್ಟೋ ಈ ಜಗತ್ತಿನೊಳಗ ಅಪ್ಪಿ ಮಾಸ್ತರ್ಗಳು ಎಷ್ಟು ಗಟ್ಟಿರ್ಬೇಕು, ಇವ್ರು ಹಿಡಿಬೇಕಾದ್ರೆ ಮುಂಜಾನೆ 10ರಿಂದ 5 ತನಕ ಹಿಡಿಬೇಕು. ಇವ್ರು ನಿಮಗೆ ನೆನಪಿರ್ಲಿ, ಈ ಭೂಮಂಡಲದೊಳಗೆ ಬಂದು ಎಷ್ಟು ಜನ ಯೋಗಿಗಳು ಮಹಾತ್ಮರು ಎಲ್ಲರೂ ಆಗಿ ಹೋಗ್ಯಾರ. ಎಲ್ಲರೂ ಕೂಡ ಉದ್ಧಾರ ಮಾಡಬೇಕು ಅಂತ ಅನೇಕ ರೀತಿಯೊಳಗೆ ವಿಧವಾಗಿ ಹೇಳಿದ್ರು ಸಹಿತ ಈ ಸಮಾಜ ಉದ್ಧಾರ ಆಗಕತ್ತಿಲ್ಲ. ಎಷ್ಟು ಮಠಗಳು, ಎಷ್ಟು ದೇವಸ್ಥಾನಗಳು, ನಮಗಾಗೆ ಎಷ್ಟು ಗ್ರಂಥಗಳು ಈ ಜಗತ್ತಿನೊಳಗ ನೋಡ್ರಿ. ಇಷ್ಟೆಲ್ಲ ಕೇಳಿದ್ರು ಸಹಿತ ನಾವ್ ಯಾರ ಸೊನ್ನಲಗಿ ಸಿದ್ದರಾಮನಂಗ ದೇವ್ರನ್ನ ಭೇಟಿಯಾಗಕ್ಕೆ ಶ್ರೀಶೈಲದಾಗ ಹೋಗಿ ಜಿಗಂಗಿದೀವಿ. ಲಚ್ಚಾಣ ಸಿದ್ದಪ್ಪ ಮಹಾರಾಜ ಇಲ್ಲೇ ಬಾಜು, ಲಚ್ಚಾಣ ಸಿದ್ದಪ್ಪ ಮಹಾರಾಜ ಅಂತವ್ರು. ತುಳಜಾಪುರ ಅಂಬಾಭವಾನಿನ ಇದ್ದಲ್ಲೇ ಕರೆಸಿಕೊಂಡು ಭೇಟಿಯಾದಂತ ಮಹಾತ್ಮರು ನೋಡ್ರಿ. ಶರಣರಿಗೆ ಮಹಾತ್ಮರಿಗೆ ದೇವರೇ ಬೆನ್ನು ಹತ್ತಿ ಬಂದ, ಆದ್ರೆ ಮನುಷ್ಯಾಗ ಯಾರು ಬೆನ್ನು ಹತ್ತಿ ಬಂದ್ರು? ಯಾರು ಬೆನ್ನು ಹತ್ತಿದ್ರು? ನಮಗೆ ಎಲ್ಲರೂ ಹೋದ್ರೆ ದೇವ್ ಬೆನ್ನು ಹತ್ತಾವೆ ವಿನಃ ಯಾವ ದೇವರು ನಮ್ಮ ಹಿಂದೆ ಬೆನ್ನು ಹತ್ತಿ ಬರಲಿಲ್ಲ. ಯಾಕ್ರಿ? ಯಾವ ದೇವ್ರಿಗೆ ಹೋಗಿ ನಾವು ಎಷ್ಟು ಫೋಟೋ ತಂದು ಪೂಜೆ ಮಾಡಿ ಬೇಕಾದ ಮಾಡಿದ್ರು ಯಾವ್ದಾರ ಒಂದು ದೇವರ ನಮಗೆ ಮನುಷ್ಯಾಗ ಬೆನ್ನು ಹತ್ತಿ ಬಂದವ? ಈ ಕಡೆ ಹೆಂಗೈತೆ ನನಗೆ ಗೊತ್ತಿಲ್ರಿ. ನಮ್ಮ ಕರ್ನಾಟಕದಾಗ ಒಂದು ಪದ್ಧತಿ ಐತಿ, ಶ್ರೀಶೈಲಕ್ಕಂತ ಹೋಗ್ತದ ಮಂದಿ. ಶ್ರೀಶೈಲಕ್ಕೆ ಹೋಗಿ ಬಂದುಗಳೇನೆ ಬೋರಮ್ಮನ ಕಳಿಸ್ತಾರತ್ತ. ಬೋರಮ್ ಏಸ್ ಮಂದಿ ಊಡು ಬರ್ಬೇಕು ಹೇಳಿ? ಏಸ್ ಮಂದಿ ಊಡು ಬರ್ಬೇಕು? ಈ ಕಡೆ ಸೌದತ್ತಿಗೆ ಹೋಗ್ತಾರೆ, ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ. ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬಂದುಗಳೇನೆ ಪರಶುರಾಮನ ಕಳಿಸ್ತಾರ ಅಂತಾರೆ. ಪರಶುರಾಮ ಏಸ್ ಮಂದಿ ಊಡು ಬರ್ಬೇಕು? ಏಸ್ ಮಂದಿ ಊಡು ಬರ್ಬೇಕು? ನಿಮಿತ್ಯ ನೋಡ್ರಿ, ಒಬ್ರು ಊಟ ಮಾಡೋದು ನಿಮಿತ್ಯ, ಮನೆಯೊಳಗೊಂದು ಕಾರ್ಯ ನಡೆಯೋದು ನಿಮಿತ್ಯ. ಆದ್ರೆ ದೇವರು ಬೆನ್ನು ಹತ್ತಿ ಮನುಷ್ಯರಿಗೆ ನಮ್ಮಂತವ್ರ ಹಿಂದೆ ಬರ್ತಾನ ಅನ್ನೋದು ಎಂಥ ಕನಸಿನ ಮಾತು. ಮನೆಯೊಳಗಿರುವಂತ ಗಂಡ ಹೆಂಡತಿ ಮನ್ಯಾಗ ಮಕ್ಕಳಾಗಲಿಲ್ಲ ಅಂದ್ರೆ ಎಷ್ಟು ವ್ಯಥೆ ಪಡ್ತಾರ, ಎಷ್ಟು ವ್ಯಥೆ ಪಡ್ತಾರ. ಬಹಳಷ್ಟು ಪುರಾಣದಾಗ ನೋಡ್ಕೊಂತ ಬಂದೀವಿ, ಬಹಳಷ್ಟು ವಿಚಾರಗಳನ್ನ ಕೇಳ್ತಾ ಬಂದೀವಿ. ಒಂದು ಹೆಣ್ಣಿಗೆ ಮಕ್ಕಳು ಆಗಲಿಲ್ಲ ಅಂತಂದ್ರ ಆ ಹೆಣ್ಣಿನ ಜೀವನ ಎಂಥ ನರಕದ ಯಾತನೆ ಅಂತ ಕೇಳಿದ್ರ, ಮದುವೆ ಆಗಿ 1-2 ವರ್ಷದೊಳಗ ಮಕ್ಕಳು ಆಗಿ ಬಿಡ್ಬೇಕು ತಾಯಿ. ನಿಮಗ ಒಂದು ವೇಳೆ ಮಕ್ಕಳು ಆಗಲಿಲ್ಲ ಅಂತಂದ್ರ ನಿಮ್ಮ ಮನೆಯಾಗಿನವ್ರ ಮಾತು ನಿಮಗೇನು ಮಾಡಂಗಿಲ್ಲ. ನೆರೆಹೊರೆಯವರ ಚುಚ್ಚು ಮಾತುಗಳೇನದಾವ ಎಂಥ ಮನಸ್ಸಿಗೆ ಘಾಸಿ ಮಾಡ್ತಾವ ಅಂತ ಕೇಳಿದ್ರ, ಜನಪದದೊಳಗೆ ಬರೀತಾರ. ಬಂಜಿಯ ಬದುಕು ಈ ಜಗತ್ತಿನೊಳಗೆ ಏನಾಗತೈತಿ ಅನ್ನೋದಕ್ಕೆ ಬರೀತಾರ ಅವರು. ಮಕ್ಕಳು ಆಗದೆ ಇರುವಂತ ಹೆಣ್ಣು ಮಗಳ ಬಾಳ್ವೆ ಬಾಳಿ ಎಲಿ ಇದ್ದಂಗ ಅಂತ ಬರೀತಾರ. ಬಾಳಿ ಎಲಿ ಒಂದು ಸಲ ಊಟ ಮಾಡಕ್ ಚಲೋ, ಊಟ ಮಾಡಿದ ಮ್ಯಾಗ ಅದರ ಬದುಕು ತಿಪ್ಪಿಗೆ ಹೋಗುತ್ತದ. ಮಕ್ಕಳು ಆಗದೆ ಇರುವಂತ ಹೆಣ್ಣು ಮಕ್ಕಳ ಜೀವನನೂ ಸಹಿತ ಈ ಕಷ್ಟದ ಬದುಕಿನೊಳಗ, ಕಷ್ಟದ ಜಗತ್ತಿನೊಳಗ ಅತ್ಯಂತ ಕ್ರೂರ ಅಂತ ಬರೀತಾರೆ. ಬಾಲಕರಿಲ್ಲದ
ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಬಾಡಿಗೆಯ ತೋ ದುಡಿದಾಗ ಬಾಡಿಗೆಯ ತೋ ದುಡಿದಾಗ ಬಾಳೆಲೆ ಹಾಸುಂಡು ಬೇಸೆ ಒಗೆದಾಗ ಹಾಸುಂಡು ಬೇಸೆ ಒಗೆದಾಗ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಬಂದಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟೆ ಬಂದಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟೆ ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತು ಹೇಳ್ಯವ ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತು ಹೇಳ್ಯಾವ ಬಂಜೆಯ ಬದುಕೆಲ್ಲ ಹೆರವರಿಗೆ ಬಂಜೆಯ ಬದುಕೆಲ್ಲ ಹೆರವರಿಗೆ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಬಂಜಿಯ ಮನಿಯೊಳಗ ಬಂಗಾರದೊಳಗಲ್ಲು ಬಂಜಿಯ ಮನಿಯೊಳಗ ಬಂಗಾರದೊಳಗಲ್ಲು ಬಂದು ಕೊಂಡಾಗ ಸೊಸಿಲ್ಲ ಬಂದು ಕೊಂಡಾಗ ಸೊಸಿಲ್ಲ ಮಹಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿರುವುದೇ ಲೇಸೋ ಆ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು ಮಣ್ಣಿನ ಮೇಲೆ ಮರವಾಗಿ ಮಣ್ಣಿನ ಮೇಲೆ ಮರವಾಗಿ ಬೆಳೆದಾರ ಬಂದ ಜನಕ್ಕೆಲ್ಲ ನೆರಳಾಯ್ತು ಬಂದ ಜನಕ್ಕೆಲ್ಲ ನೆರಳಾಯ್ತು ಬಾಲಕರಿಲ್ಲದ ಬಾಲಿಜಾತರ ಕಂಧಾನ ಕೊಡು ಶಿವನೇ ಬಂಧನ ಪಡಲಾರೆ ಬಂದ ಎನ್ನುವ ಸೊಲ್ಲ ಹೊರಲಾರೆ
ಬಿಡಿಸಯ್ಯ ಬಂಧೆ ಎನ್ನುವ ಸ್ವಲ್ಲ ಬಿಡಿಸಯ್ಯ ಶಿವನೇ ಜೋಡೆರಡು ಕಾಯಿ ಒಡಸೇನ ಜೋಡೆರಡು ಕಾಯಿ ಒಡಸೇನ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆಯತ್ತು ದುಡಿದಾಗ ಬಾಡಿಗೆಯತ್ತು ದುಡಿದಾಗ ಬಾಳೆಲೆ ಹಸುಂಡು ಬೀಸಿ ಒಗೆದಾಗ ಹಸುಂಡು ಬೀಸಿ ಒಗೆದಾಗ ಹಸುಂಡು ಬೀಸಿ ಒಗೆದಾಗ ಶಿವ ಸಂಪಜಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಹಾಡಿನೊಳಗ ಎಷ್ಟು ಕ್ರೂರವಾಗಿ ಬರೀತಾರೆ ಅವರು ಅಂತಂದ್ರ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿಗೆಲ್ಲ ಗಿಳಿಕೂತು ಹೇಳ್ಯಾವ ಬಂಜಿ ನಿನ್ನ ಬದುಕೆಲ್ಲ ಹೆರವರಿಗೆ ಅಂತ ಹೇಳಿದ್ರು. ನೋಡ್ರಿ, ಅದಕ್ಕಿಂತ ಇನ್ನೂ ಒಂದು ಮಾತು ಬರೀತಾರ. ಅದಕ್ಕೆ ಯಪ್ಪ ಸಂಜಿಕ್ ಮಗನ ಕೊಡು, ಮುಂಜಾನೆ ಮಗನ ಕಸ್ಗೋ, ಆದ್ರೆ ಈ ಲೋಕದ ಜನಗಳ ಬಾಯಿಯೊಳಗ ನನ್ನನ್ನ ಬಂಜಿ ಅಂತ ಅನಿಸಬೇಡ ಅಂತ ಬೇಡ್ಕೊಂತಾಳಂತ ಹೆಣ್ಮಗಳು. ಪ್ರತಿಯೊಬ್ಬ ಹೆಣ್ಣು ಭಗವಂತನ ಬಳಿ ಬೇಡ್ಕೊಂತಾಳಂತ. ಯಪ್ಪ ಸಂಜಿಕ್ ಮಗನ ಕೊಡು, ಮುಂಜಾನೆ ಮಗನ ಕಸಗೋ, ಆದ್ರೆ ಈ ಲೋಕದ ಜನಗಳ ಬಾಯಿಯೊಳಗ ನನ್ನನ್ನ ಬಂಜಿ ಅಂತ ಅನಿಸ್ಬೇಡ ಅಂತ ಬೇಡ್ಕೊಂತಾಳ. ಮಕ್ಕಳು ಆಗಲಿಲ್ಲ ಅಂತಂದ್ರ ಏನೆಲ್ಲ ವಿಚಾರಗಳನ್ನ ನಾವು ರಗಡಿಸಲ ಪವಾಡಗಳೊಳಗೆ ಕೇಳಿದ್ದೇವೆ. ಎಷ್ಟು ಜನಗಳು ಮಕ್ಕಳ ಸಲುವಾಗಿ ಮಹಾತ್ಮರ ಬಲ್ಲಿ, ಶರಣರ ಬಲ್ಲಿ, ಸಂತರ ಬಲ್ಲಿ ಬಂದು ಬೇಡ್ಕೊಂಡಾರ ಅನ್ನೋದಕ್ಕ ಒಂದು ಆಗಿರುವಂತ ಘಟನೆ ಹೇಳ್ತೀನಿ ನಿಮಗ. ಮಕ್ಕಳಾಗಬೇಕಾದ್ರೂ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಮಕ್ಕಳಾಗತಾವ. ಪೂರ್ವ ಜನ್ಮದ ಪುಣ್ಯ ಇರಬೇಕು. ನಮ್ಮ ಭಾಗದೊಳಗ ಬಹಳ ದೊಡ್ಡ ವೈರಾಗ್ಯಕ್ಕೊಬ್ರ ಹೆಸರು ಬಾಲಲೀಲಾ ಮಹಂತ ಶ್ರೀಗಳು ಅಂತ ಆಗಿ ಹೋಗ್ತಾರೆ. ಗದಗ ಜಿಲ್ಲೆ, ಗದಗ ಸಮೀಪ ಮುಳುಗುಂದದೊಳಗ ಅವ್ರ ವಾಸಸ್ಥಳ. ಒಂದು ಸಲ ಅಣ್ಣಿಗೇರಿ ಅಂತ ಬರ್ತದ ಊರು. ಅಣ್ಣಿಗೇರಿಯೊಳಗ ಬಹಳ ದೊಡ್ಡ ಸಬಕಾರ ಮನೆತನದ ಒಂದು ದೊಡ್ಡ ಮನೆತನ, ಪ್ರತಿಷ್ಠಿತ ಕುಟುಂಬ. ಒಂದೇ ಒಂದು ಮಗ ಇತ್ತವ್ರಿಗೆ. ಆ ಮಗನಿಗೆ ಲಗ್ನ ಮಾಡಿದ್ರು. ಲಗ್ನ ಮಾಡಿ ಅವನಿಗೆ 8 ವರ್ಷ ಮದುವೆ ಆದ ಬಳಿಕೂ ಮಕ್ಕಳಾಗಲಿಲ್ಲ. ಮನೆಯೊಳಗ ವಯಸ್ಸಾದವ್ರಿಗೆ ಚಿಂತೆ ಆಯ್ತು. ಇರುವುದು ಒಂದು ಮಗ, ಅವನಿಗೆ ಲಗ್ನ ಮಾಡಿದ್ವಿ, 8-9 ವರ್ಷ ಆಯ್ತು, ಮಕ್ಕಳಾಗಲಿಲ್ಲ, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿ ಶಹರದೊಳಗೆ ದೊಡ್ಡ ದವಾಖಾನೆಗೆ ಗಂಡ ಹೆಂಡತಿನ ತೋರಿಸಿದ್ರು. ಗಂಡ ಹೆಂಡತಿನ ತೋರಿಸಿದ ಮ್ಯಾಗ ಅವ್ರು ಚೆಕ್ ಮಾಡಿ ಹೇಳಿದ್ರು, ಈ ಹೆಣ್ಮಗಳಿಗೆ ಜೀವನದೊಳಗ ಮಕ್ಕಳಾಗೋದಿಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟು. ಮಕ್ಕಳಾಗೋದಿಲ್ಲ ಅಂದ್ಗಳೇ ಅವ್ರಿಗೆ ಚಿಂತೆ ಆಯ್ತು ಮನೆಯವ್ರಿಗೆ. ನಮ್ಮ ಹೊಟ್ಟಿಲಿ ಇರುವುದು ಒಂದು ಮಗ, ಅವನ ಹೊಟ್ಟೆಯಾಗ ಮಕ್ಕಳಾಗಲಿಲ್ಲ ಅಂದ್ರೆ ನಮ್ಮ ಮನೆತನನೇ ಹಾಳಾಗಿ ಹೋಗಿಬಿಡ್ತೈತಿ, ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಮನ್ಯಾಗಿನವರೆಲ್ಲ ಚಿಂತೆ ಮಾಡಾಕತ್ರು. ಮಕ್ಕಳು ಆಗಲಿಲ್ಲ ಅಂತಂದ್ರೆ ಬೇರೆ ವಿಚಾರಕ್ಕೆ ಬರ್ತಾರ. ಏನು ವಿಚಾರಕ್ಕೆ ಬರ್ತಾರ? ಆ ಹೆಣ್ಣು ಬಿಟ್ಟು ಇನ್ನೊಂದು ಹೆಣ್ಣನ್ನು ಮದುವೆ ಮಾಡಿದ್ರಾತು ಅಂತ. ಹಿಂಗೆಷ್ಟೋ ಆಗ್ಯಾವ. ಮಕ್ಕಳಿಲ್ಲಾರ ಸಂಬಂಧ ಇನ್ನೊಂದು ಮದುವೆ ಮಾಡ್ಕೊಂಡಾರ. ನಮ್ಮ ಊರಾಗ ಒಬ್ಬ ಮಕ್ಕಳಾಗಿಲ್ಲ ಅಂತ 6 ಮಂದಿನ ಮಾಡ್ಕೊಂಡಾನ. ಬೇಕಾದ್ರೆ ನಾಳೆ ಗಾಡಿ ಮಾಡ್ರಿ, ಕರ್ಕೊಂಡು ಹೋಗಿ ನಿಮ್ಗೆ ತೋರ್ಸ್ಕೊಂಡ್ ಬರ್ತೀನಿ. 6 ಮಂದಿ ಹೆಂಡ್ರದಾರ, 6 ಮಂದಿಗೆ ಮಕ್ಕಳಾಗಿಲ್ಲ. ಇನ್ನ ಕನ್ಯೆ ಹುಡುಕಾಡಕತ್ತಾನ. ಇದು ಏನು ದುರಂತ ಏನೋ ಗೊತ್ತಿಲ್ಲ. ಒಬ್ಬ ಹೆಣ್ಮಗಳಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಈ ಹಿರಿಯರೆಲ್ಲ ಕೂಡಿ ಮತ್ತೊಂದು ಲಗ್ನ ಮಾಡ್ತಾರ. ಆಕೆಯೂ ಮಕ್ಕಳಾಗಲಿಲ್ಲ ಅಂದ್ರೆ ಮಾಡೋದೇನು? ಮಕ್ಕಳನ್ನು ಕೊಡುವಂತ ಫಲ ಯಾರ ಕೈಯಾಗೈತಿ? ಭಗವಂತ. ಅಂತಿಮ ತೀರ್ಮಾನ ಅವಂದೇ. ನೋಡ್ರಿ, ಆ ಮನೆಯಾಗ ಹಿರಿಯ ಮನುಷ್ಯ ಏನಿದ್ದ, ಅವ ಬಾಲಲೀಲಾ ಮಹಂತ ಶಿವಗಳ ಪಕ್ಕಾ ಶಿಷ್ಯ. ಅವ ಮನ್ಯಾಗಿನವ್ರಿಗಂದ, ಇನ್ನೊಂದು ಮದುವೆ ಮಾಡೋದು ಬೇಡ, ನೀವು ಯಾರು ಅಳೋದು ಬೇಡ, ಈಗೇನು ಮಕ್ಕಳಾಗಿಲ್ಲ ಅಂತ ಹೇಳ್ಯಾರಲ್ಲ ಸೊಸಿಗಿ, ನಾ ನಾಳೆಗೆ ಕರ್ಕೊಂಡು ಹೋಗಿ ಮಕ್ಕಳನ್ನು ಕೊಡ್ಸ್ಕೊಂಡ್ ಬರ್ತೀನಿ, ಸುಮ್ಮ ಕುಂದ್ರಿ ಅಂದ.
ಮರ್ದಿವ್ಸ ಮುಂಜಾನೆ ಸೊಸಿನ ಕರ್ಕೊಂಡು ಅಜ್ಜ ಅವ್ರ ಮಠಕ್ಕೆ ಬಂದ. ಕಲ್ಮಠ ಅಂತ ಕರೀತಾರೆ, ಮುಳುಗುಂದದೊಳಗೆ ಕಲ್ಲಿನ ಮಠ ಅಂತ ಕರೀತಾರೆ. ಅದಕ್ಕೆ ಬಹಳ ದೊಡ್ಡ ವೈರಾಗ್ಯ ಪುರುಷರವರು. ಅಂಥವ್ರ ಮಠಕ್ಕೆ ಕರ್ಕೊಂಡು ಬಂದ. ಸೊಸಿನ ಕರ್ಕೊಂಡು ಬಂದು, ಯಪ್ಪ ಈಕಿ ನನ್ನ ಸೊಸಿರಿ, ಈಕಿನ ಒಂದು ಸಲ ತೆಲಿಲಿಂದ ಕಾಲಿನ ತನಕ ನೋಡ್ರಿ ಅಂದ. ಅವ ಹೇಳಿದಂಗ ತೆಲಿಲಿಂದ ಕಾಲಿನ ತನಕ ನೋಡಿದ್ರು. ನೋಡಿ ಸುಮ್ಮನೆ ನಿಂತರು. ಯಪ್ಪ ಏನ್ ಅನಿಸ್ತೀರಿ ಅಂತ ಕೇಳ್ದ. ಗೌಡ ನೀ ಎದಕ್ಕೆ ಬಂದಿದಿ, ಈಕಿಗೆ ಮಕ್ಕಳಾಗಂಗಿಲ್ಲೋ ಅಂದ್ರು ಅವರು. ಮಕ್ಕಳಾಗಿಲ್ಲ ಅಂತ ಇವನು ಹೇಳಿಲ್ಲ. ಇವ ಏನಂದ, ತೆಲಿಲಿಂದ ಕಾಲಿನ ತನಕ ನನ್ನ ಸೊಸಿರಿ ಒಮ್ಮೆ ನೋಡ್ರಿ ಅಂದ. ನೋಡಿದ್ರು. ನೋಡಿದ ಮ್ಯಾಗ ಹೇಳಿದ್ರು, ಗೌಡ ನೀ ಎದಕ್ಕೆ ಬಂದಿದಿ ನನ್ನ ಬಲ್ಲಿ, ಆ ಹೆಣ್ಮಗಳಿಗೆ ಮಕ್ಕಳ ಫಲ ಆಗೋ ಯೋಗಿಲ್ಲಪ್ಪ ಅಂದ್ರು. ಗೌಡ ಎಷ್ಟು ಶಾಣೆವ, ಅವ ಎಷ್ಟು ಬೆರಿಕಿ. ಅವ ಅಂದ, ಯಪ್ಪ ಈಕಿಗೆ ಮಕ್ಕಳ ಆಗಂಗಿಲ್ಲ ಅಂತ ನಿನ್ನೆ ಗೊತ್ತಾಗ್ಯದ್ರಿ. ಅವ್ರು ಡಾಕ್ಟರ್ ಬಲ್ಲಿ ಹೋದಾಗ ಅವ್ರು ಡಾಕ್ಟ್ರು ಮನುಷ್ಯರು, ಅವ್ರ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರ. ಆದ್ರೆ ನೀವು ಹಂಗಲ್ರಿ, ನೀವು ದೇವ್ರು. ಅವ್ರ ಕಡೆ ಯಾವ್ದು ನೀಗಿಲ್ಲ, ನಿಮ್ಮ ಕಡೆ ನೀಗ್ತದಂತ ನಾನು ಸೊಸೆನ ಕರ್ಕೊಂಡ್ ಬಂದಿನ್ರಿ, ಈಕಿಗೆ ಮಕ್ಕಳ ಕೊಡ್ರಿ ಅಂದವ. ಅವ ಎಷ್ಟು ಅಡಮುಟ್ಟಿರ್ಬೋದು. ಅವ್ರು ಡಾಕ್ಟರ್ಗಳು ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರ, ಅವ್ರು ಮನುಷ್ಯರು, ಅವ್ರು ತಮಗೇನು ತಿಳಿದೈತಿ ಹೇಳ್ಯಾರ. ಆದ್ರೆ ನೀವು ಹಂಗಲ್ರಿಪ್ಪ, ನೀವು ದೇವ್ರು. ಅವ್ರ ಕಡೆ ಯಾವ್ದು ನೀಗಿಲ್ಲ, ನಿಮ್ಮ ಕಡೆ ಆಗ್ತದಂತ ಬಂದಿನಿ, ಈಕಿಗೆ ಮಕ್ಕಳ ಕೊಡ್ರಿ ಅಂದ. ಅವಾಗ ಅವರು ಪೂರ್ವ ಜನ್ಮದ ಪ್ರಾರಬ್ಧದ ಕರ್ಮ ಹೇಳಿದ್ರ ಅಕ್ಕಿಗೆ. ಹಿಂದಿನ ಜನ್ಮದೊಳಗ ನರಗುಂದಕ್ಕಿನ ಲಗ್ನ ಮಾಡಿ ಕೊಟ್ಟಿದ್ರು ದನದವ್ರ ಮನೆಗೆ. ಈಕಿ 3 ಮಕ್ಕಳನ್ನ ಹಡ್ದಾಳ. 3 ಮಕ್ಕಳು ಇವತ್ತಿಗೂ ಅದಾವ. ಆ 3 ಮಕ್ಕಳನ್ನ ದುಡಿಸಿ 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 ಸಂಪತ್ತನ್ನ ಅಡಿಗೆ ಮನೆಯೊಳಗೆ ಮುಚ್ಚಿಟ್ಟು ಹಂಗ ಸತ್ತು ಬಂದಾಳ. ಇವತ್ತಿಗೂ ಕೂಳಿಗೆ ಹಪ್ಪಸಾಕತ್ತಾವ. ಆ ಶಾಪ್ ಈಕಿ ಕಾಡಾಕತ್ತೈತಿ ಗೌಡ. ಈಕಿ ಹೋಗಿ ಆ ನಿಧಿ ತೆಗೆದು ಆ 3 ಮಕ್ಕಳ ಕೈಯಾಗ ಕೊಟ್ರ ಈಕಿಗೆ ಮಕ್ಕಳಾಗತ್ತಾವ ಅಂದ್ರು. ಇದು ನಂಬಕ್ಕಾಗೋದಿಲ್ಲ, ಆದ್ರೂ ನಡೆದ ಘಟನೆ ಹೇಳ್ತೇನೆ ನಿಮಗೆ. ಯಪ್ಪ ಇದನ್ನ ಹೆಂಗ ಮಾಡೋದ್ರಿ ಅಂತಂದ. ನರಗುಂದಕ್ಕೆ ಹೋಗು, ದನದವ್ರ ಮನಿ ಅಂತ ಐತಿ. ಆ ಮನಿಯೊಳಗೆ 3 ಜನ ಮಕ್ಕಳದಾರ. 3 ಮಂದಿ ವಯಸ್ಸಾಗೈತೆ ಅವರಿಗೆ. ಈ ಹೆಣ್ಮಗಳಿಗೆ ಹಿಂದಿನ ಜನ್ಮದಾಗಿನ ಮಕ್ಕಳವ್ರು. ಅವ್ರದಾರ 70-80 ವರ್ಷದವರು. ಈ ಹೆಣ್ಮಗಳದಾಳ 32 ವರ್ಷನೇಕಿ. ಆಯ್ತ್ರಿ ಅಂತ ಹೇಳಿ ನರಗುಂದಕ್ಕೆ ಬಂದ. ಆ ಮನಿಗೆ ಬಂದು ಹೇಳದ, ಇಂಥ ಜಾಗದಾಗನ ಐತಿ ಅಂತ ಹೇಳಿದ್ರು. ಅಂಥ ಜಾಗದಾಗ ಹಡ್ಡಿದ್ರ 3 ಗಂಟಿತ್ತು, 3 ಹಂಡೆ ಸಿಕ್ಕು. 3 ಹಂಡೆ ಮಕ್ಕಳ ಕೈಯಾಗ ತನ್ನ ಹಿಂದಿನ ಜನ್ಮದ ಮಕ್ಕಳ ಕೈಯಾಗ ಕೊಟ್ಟು ತಪ್ಪಾಗ್ಯದಂತ ಕೈ ಮುಗಿದು ಹೊಳ್ಳಿ ಮುಳುಗುಂದಕ್ಕೆ ಕರ್ಕೊಂಡ್ ಬಂದ್ರ. ಅವಾಗ ಗುರುಗಳು ಆಶೀರ್ವಾದ ಮಾಡಿದ್ರು, ಹೋಗು ಅವಳಿ ಜವಳಿ ಮಕ್ಕಳಾಗ್ತಾವ ಅಂತಂದ್ರೆ ಮುಂದೆ 1 ವರ್ಷ ಆಗೋದ್ರಾಗ ಅವಳಿ ಜವಳಿ ಮಕ್ಕಳಾಗ್ತಾವ. ನೋಡ್ರಿ, ಈ ಜಗತ್ತಿನೊಳಗ ಎಲ್ಲರೂ ಕೂಡ ಸಹಜ. ಮಹಾತ್ಮರಿಗೆ ಶರಣರಿಗೆ ಮಕ್ಕಳಾಗಲಿಲ್ಲ ಅಂತಂದ್ರ ನಿಮಗೊಂದು ಮಾತು ಹೇಳ್ತೀನಿ ನಾನು. ನಿಮ್ಮ ಮನೆ ಮುಂದೆ ನೀರು ಬರಲಿಲ್ಲ, ನಳ ಈಗ ಹರಗರ್ ಜಲ್ಲತ್ ಮಾಡ್ಯಾರ ಗೊತ್ತಲ್ರಿ, ಇಲ್ಲಿ ಮಾಡ್ಯಾರ. ಈಗ ಅವು ನೀರು ಬರಲಿಲ್ಲ ಅಂದ್ರೆ ನೀವು ಯಾರಿಗೆ ಕೇಳ್ತೀರಿ? ನಮ್ಮ ಕಡೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಅಂತೀವಿ. ಈ ಕಡೆ ಏನಂತಾರ ಗೊತ್ತಿಲ್ಲ ನನಗೆ, ಏನಂತಾರ ಗೊತ್ತಿಲ್ಲ ನನಗೆ. ಗ್ರಾಮ ಪಂಚಾಯತಿ ಮೆಂಬರಿಗೆ ಕೇಳ್ತೀರಿ. ಗ್ರಾಮ ಪಂಚಾಯತಿ ಮೆಂಬರ್ ಯಾರಿಗೆ ಕೇಳ್ತಾನ? ಗ್ರಾಮ ಪಂಚಾಯತ್ ಮೆಂಬರ್ ಯಾರಿಗೆ ಕೇಳ್ತಾನ? ನೀರು ಬರಲಿಲ್ಲ ಅಂದ್ರೆ ಯಾರಿಗೆ ಕೇಳ್ತಾನ? ಅವನಕಿಂತ ಯಾವ ಮ್ಯಾಗ ಇರ್ತಾನ ಅವನ್ ಕೇಳ್ತಾನ. ಅವಂಗೂ ನೀಗಲಿಲ್ಲ ಅಂದ್ರ ಅವ ಹೋಗಿ ಯಾರಿಗೆ ಕೇಳ್ತಾನ? ಈ ಕಡೆ ಏನಂತೀರಿ, MLA ಆಮದಾರ್ ಅಂತೀರಿ, ಏನಂತೀರಿ? ಆಮದಾರಿಗೆ ಕೇಳ್ತಾನ. ಆಮದಾರ್ ಯಾರಿಗೆ ಕೇಳ್ತಾನ? DC ಕೇಳ್ತಾನ. DC ಏನ್ ಮಾಡ್ಬೇಕು? ಹೊಳೆಯಾಗ ನೀರಿದ್ರ ಅವ ಏನಾರ ಮಾಡಿ ವ್ಯವಸ್ಥೆ ಮಾಡಿ ಸರ್ಕಾರ ದುಡ್ಡು ತಗೊಂಡು ನಿಮ್ಗೆ ನೀರು ಬಿಡ್ತಾನ. ಜರ್ ಕರ್ತು ಹೊಳೆಯಾಗ ನೀರು ಆದು ಅಂದ್ರೆ ಅವ ಏನ್ ಮಾಡ್ಬೇಕು? DC ಯಾರಿಗೆ ಕೇಳ್ಬೇಕು? ಹೊಳೆಯಾಗ ನೀರು ಬತ್ತಿದು ಅಂತಂದ್ರೆ ಯಾರಿಗೆ ಕೇಳ್ಬೇಕು? ದೇವರಿಗೆ ಕೇಳ್ಬೇಕ? ಅವ ಮಳಿ ಕೊಟ್ರ ಹೊಳಿ ತುಂಬಕ? ಅವ ಮಳಿ ಸಂಪೂರ್ಣ ಕೊಟ್ರೆ ಹೊಳಿ ತುಂಬಕ? ಒಂದು ವಿಚಾರ ನೆನಪಿರ್ಲಿ ನಿಮಗ, ಈ ಜಗತ್ತಿನೊಳಗ ಅವಂದ ಏನು ತೀರ್ಮಾನ ಐತಿ, ಅವನ ತೀರ್ಮಾನದ ಮುಂದೆ ಜಗತ್ತಿನೊಳಗ ಯಾವ ತೀರ್ಮಾನನೂ ದೊಡ್ಡಗದಲ್ಲ. ಅವ ಏನು ತೀರ್ಮಾನ ಮಾಡ್ತಾನ ಅದೇ ಶಾಶ್ವತವಾಗಿರ್ತಕ್ಕಂಥದ್ದು. ಹಾಳಾದ ಕಿತ್ತೂರು ಸಂಸ್ಥಾನ ಉದ್ಧಾರ ಆಗಬೇಕಾಗ್ಯದ. ಇಡೀ ನಾಡು ಒಬ್ಬ ಯೋಗಿನ ಪಡ್ಕೊಳ್ಬೇಕಾಗ್ಯದ ಅಂತ ತಿಳ್ಕೊಂಡು ಪ್ರತಿನಿತ್ಯನೂ ಸಹಿತ ಶಿವಯೋಗದೊಳಗೆ ಕುಂತು ಆ ಸ್ವಾಮಿಗಳು ಭಗವಂತನ ಬಲ್ಲಿ ಪರಿತಪಿಸ್ತಿದ್ರು. ಯಪ್ಪ, ನಾನು ಇಷ್ಟು ವರ್ಷದೊಳಗ ಸನ್ಯಾಸಿ ಬದುಕಿನೊಳಗ ಏನನ್ನೂ ಕೇಳಿಲ್ಲ. ಇವತ್ತ ಅಜ್ಜ ಅವರನ್ನ ನೋಡ್ರಿ ನೀವು, ಅವರಿಗಾಗಿ ಏನೈತಿ ಹೇಳ್ರಿ ನೀವು? ಅವರಿಗಾಗಿ ಏನು?
ನಿನ್ನೆ ಅವರು ಆಶೀರ್ವಚನದೊಳಗೆ ಹೇಳಿದರು, ಎಂಥ ಕಾರ್ಯಕ್ರಮ ಅಂದ್ರೆ ನಾವು ಕೂಡ ನೋಡಿ ಗಾಬರಿ. ಇಡೀ ಬಿಜಾಪುರ ಜಿಲ್ಲೆ, ಬಡೇ ಒಂದು ಬಿಜಾಪುರ ಜಿಲ್ಲೆ ಅಲ್ಲ, ಇವತ್ತ ಕನ್ನಡ ನಾಡಿನೊಳಗ ಸುತ್ತೂರು ಜಗದ್ಗುರುಗಳನ್ನ ಕರೆಸಿ ಅಂಥ ಕ್ಯಾಡಗಿಯೊಳಗ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಪರಮ ಪೂಜ್ಯರು. ಅಂದ್ರೆ ಇಡೀ ಜಿಲ್ಲೆನೇ ಒಂದ್ಸಲ ಹಿಂಗೆ ಕ್ಯಾಡಗಿ ಕಡೆ ನೋಡುವಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ಮಾಡೋದ್ರ ಜೊತೆಗೆ ಅವ್ರಿಗೇನು ಅವಶ್ಯಕತೆ ಹೇಳ್ರಿ ನೀವು, ಹಗಲ ರಾತ್ರಿ ಇವತ್ತ ಏನಿತ್ತೋ ಏನೋ ಗೊತ್ತಿಲ್ಲ, ಬಹಳ ಮಂದಿ ಏನೋ ಕಷ್ಟ ಹೇಳ್ಕೊಂತ ಬಂದಿದ್ರು. ಒಂದು ಮುಂಜಾನೆ 10 ಗಂಟೆಗೆ ಆ ಕುರ್ಚಿ ಮ್ಯಾಗ ಕುಂತಜ್ಜಾರ ಸಂಜೆ ಮುಂದೆ 4 ಗಂಟೆ ತನಕ ಕುಂತಾರೆ ಇವತ್ತು ಮಂದಿ ಜೊತೆ ಮಾತಾಡ್ಕೊಂಡು. ಭಾಳ ಮಂದಿಗೆ ಏನು ಅನಿಸ್ತೈತಿ, ನಿಮ್ಮ ಕಡೆ ನೀವು ಭಾಳ ಗುರುಗಳಿಗೆ ಭಯ ಪಡ್ತೀರಿ. ಯಾಕಂದ್ರೆ ನಾ ಈಗ ಹೋದ ವರ್ಷ ಗುಡ್ಡೆ ಹೊಡ್ಯಾಗ ಮಾಡೀನಿ. ಈ ಕಡೆ ಮಹಾರಾಷ್ಟ್ರದಾಗ ನೀವು ಭಾಳ ಅನ್ಸುತ್ತೀರಿ ಗುರುಗಳಿಗೆ ಪರ್ಗಳಿಗೆ. ನಮ್ಮ ಕಡೆ ಏನಂತಾವಂದ್ರೆ ಸ್ವಾಮಿ ಆಗೋದು ಭಾರಿ ಆರಾಮತ್ತಾವ. ನಮ್ಮ ಕಡೆ ಸ್ವಾಮಿ ಆಗೋದು ಭಾರಿ ಆರಾಮ. ಈಗ ನಮಗತ್ತಾವ ನಮ್ಮೂರು ಮುತ್ತೆ ಭಾರಿ ಆರಾಮ ಏತಾವ. ನಮಗೆಲ್ಲ ಆರಾಮ್ರ ಜೀವನ ಇವು. ನಮಗೇನಂತಾವ ನಮ್ಮ ಊರಾಗ ಏನು ಕೆಲಸ ಮಾಡ್ತದ, ಏನು ಮಾಡಲ್ಲ ಮಟ್ಟಲ್ಲ, ಹೋಗಿ ಗಾಡಿ ಮ್ಯಾಗ ಕೂತು ಹೊರೋದು ರೊಕ್ಕ ತರ್ತೈತಾವ. ಹಿಂಗೆ ಅತ್ತಾವ ನಮ್ಮ ಊರಾಗ. ಸ್ವಾಮಿ ಜೀವನ ನಾನು ಹೇಳುವಂಥ ಮಾತು ಇಷ್ಟ. ಸ್ವಾಮಿ ಜೀವನ ಎಷ್ಟು ಕಷ್ಟ ಇರ್ತೈತಿ ಅಂತಂದ್ರ ಅವ್ರ ನೋವು, ಅವರ ನಲಿವು ಇಲ್ಲೇನೂ ಸಂಬಂಧ ಬರಂಗೇ ಇಲ್ಲ. ಅವ್ರು ಏನನ್ನ ಬಯಸೋದು ಅಂದ್ರೆ ಸಮಾಜದ ಹಿತಾನೇ ಬಯಸೋದು, ನಿಮ್ಮ ಹಿತಾನೇ ಬಯಸೋದು. ಅಲ್ಲಿ ಹಾಳಾದ ಕಿತ್ತೂರು ಸಂಸ್ಥಾನದೊಳಗ 4ನೇ ಮುದಿ ಮಡಿವಾಳ ಮಹಾಸ್ವಾಮಿಗಳು ಪ್ರತಿನಿತ್ಯ ಶಿವಯೋಗದೊಳಗ ಕುಂತು ಭಗವಂತನ ಬಲಿ ಪರಿತಪಿಸ್ತಿದ್ರು. ಯಪ್ಪ, ಈ ಸಮಾಜವನ್ನು ಉದ್ಧಾರ ಮಾಡಾಕ ಒಬ್ಬ ಲೀಲಾ ಪುರುಷ ಈ ಭೂಮಿಗೆ ಬೇಕಾಗ್ಯಾನಪ್ಪ. ಇಲ್ಲಿ ನೀನೇ ಕಣ್ಣು ತೆಗಿಬೇಕು, ನೀನೇ ಕೃಪಾ ಮಾಡಬೇಕು. ನಿನ್ನ ಬಿಟ್ಟರೆ ಈ ಜಗತ್ತಿನೊಳಗ ಯಾರ ಬಲ್ಲಿನೂ ಸಹಿತ ಕೊಡುವಂತ ಶಕ್ತಿ ಇಲ್ಲ. ಭಗವಂತ ಎಷ್ಟು ದೊಡ್ಡವಂತೀರಿ ನೀವು, ಎಷ್ಟು ದೊಡ್ಡವ ಹೇಳ್ರಿ ನೀವು. ಈ ಜಗತ್ತಿನ್ಯಾಗ ಅವ ಎಷ್ಟು ದೊಡ್ಡವ ಅನ್ನೋದಕ್ಕೆ ಹೇಳ್ತೇನೆ ನಿಮಗೆ ನಾನು. ನೋಡ್ರಿ, ಒಬ್ಬ ಮನುಷ್ಯನ ಮುಖದಂಗ ಇನ್ನೊಬ್ಬ ಮನುಷ್ಯನ ಮುಖ ಸಿಗ್ತೈತಿ, ನೋಡಾಕ್ ಸಿಗ್ತಾರ. ಹೌದಾ? ಎಷ್ಟು ಚಂದ ಸೃಷ್ಟಿ ಮಾಡ್ಯ ನೋಡಬೇಕು ಕೊಟ್ಟ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋನು ಈ 2 ಕಣ್ಣು ತಗೊಂಡೋಗಿ ಹಳ್ಳೆತ್ತಾಗಿ ಇಟ್ಟಿದ್ರೆ ಮನುಷ್ಯನ ಗತಿ ಏನಾಗಿರ್ಬಾರ್ದು. ಯಾಕ್ರಿ? ಈ ಬಾಯಿ ತಗೊಂಡೋಗಿ ಹಿಂದೆ ಡುಬ್ಬದಾಗ ಇಟ್ಟಿದ್ರೆ ಗತಿ ಏನಾಗಬಾರ್ದಾಗಿತ್ತು. ಇವು 2 ಕಿವಿ ತಗೊಂಡು ಮೊಣಕಾಲ ಸಂಧ್ಯಾಗ ಇಟ್ಟಿದ್ರೆ ಮನುಷ್ಯ ಹ್ಯಾಂಗಾಗಿರ್ಬಾರ್ದು. ಎಷ್ಟು ಚಂದ ಸೃಷ್ಟಿ ಮಾಡ್ಯ ನೋಡ್ರಿ ನೀವು. ಎಲ್ಲಿ ಏನು ಕೊಡ್ಬೇಕು ಕೊಟ್ಟ, 2 ಬಣ್ಣ ಕೊಟ್ಟ, ಕರಿ ಬಿಳಿ ಅಂತ. ಆ ಕರಿ ಬಿಳಿ ಬಣ್ಣಕ್ಕೆ ಹೊಡೆದಾಡಿ ಜಗತ್ನ್ಯಾಗ ಎಷ್ಟೆಷ್ಟೋ ಏನೇನೋ ಆಗಿ ಹೋಗಿಬಿಟ್ಟು ಅಲ್ಲೋಲ ಕಲ್ಲೋಲಗಳಾಗಿಬಿಟ್ಟು ಭಗವಂತ ಎಷ್ಟು ದೊಡ್ಡವಂತ ಹೇಳ್ತೀನಿ ನಿಮಗ. ಇಲ್ಲಿ ನಿಮ್ಮ ಕಡೆ ಹೆಂಗೈತೆ ಗೊತ್ತಿಲ್ರಿ, ನಮ್ಮ ಕಡೆ ಈಗ ಗೃಹಲಕ್ಷ್ಮಿ ರೊಕ್ಕ ಅಂತ ಬರ್ತಾವೆ ಹೆಣ್ಮಕ್ಳಿಗೆ. ನಮ್ಮ ಕರ್ನಾಟಕದಾಗ ಹೆಣ್ಮಕ್ಳು ಬಂಪರ್ ಲಾಟ್ರಿ ಹೊಡೆದ್ಬಿಟ್ಟಾರ ಈಗ ನೋಡ್ರಿ. 2,000 ರೂಪಾಯಿ ರೊಕ್ಕ ತಿಂಗಳ ಅಕೌಂಟಿಗೆ ಬರ್ತಾವ. ಮತ್ತು ನಮ್ಮ ಕರ್ನಾಟಕದಾಗ ಬಸ್ ಫ್ರೀ, ಹೆಣ್ಮಕ್ಳಿಗೆ ಬಸ್ ಫ್ರೀ. ಈ ಬಸ್ ಫ್ರೀ ಮಾಡಿಂದ ಏನಾಗಿಬಿಟ್ಟದ ಬಾಳೆ ಅಂತಂದ್ರೆ ಗಂಡು ಹೆಂಡತಿಗೆ ಬೈಲಾರ್ದಂಗಾಗಿ ಅದು ಕರ್ನಾಟಕದಾಗ. ಏನಾರ ಜರ ಹೆಂಡತಿಗೆ ಬೈದ್ನಂದ್ರೆ ನೀ ಬೈದೆಲ್ಲ ತಗೋ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ತಗೊಂಡು 2 ಸೀರೆ ಇಟ್ಕೊಂಡು ಹೊಂಟ್ಲೆ ತವ್ರ ಮನೆಗೆ. ಇಲ್ಲಿ ಹೆಂಗದಾವ ಏನು ಗೊತ್ತಿಲ್ಲ. ಇಲ್ಲಿ ಫ್ರೀ ಅದೇನು ಇಲ್ಲ, ಇಲ್ಲಿ ಏನು ಫ್ರೀ ಇಲ್ಲ. ಅರ್ಧ ಐತೇನ್ರಿ? ನಮ್ಮ ಕಡೆ ಪೂರಾ ಫ್ರೀ. ಈ ಬಸ್ ಫ್ರೀ ಆಗಿಂದ ನಮ್ಮ ಊರುಗಳದಾಗ ಹೆಂಗಾಗ್ಯದ ಹೇಳ್ತೀನಿ ನಿಮಗ. ನಮ್ಮ ಊರಾನ ಹೆಣ್ಮಕ್ಳು ಇರೋದೇ, ನಮ್ಮೂರು ನಿಮ್ಮಾಟೆ ಐತಿ. ನಮ್ಮೂರು ಇರೋದೇ ನಿಮ್ಮಾಟ ಐತಿ. ನಮ್ಮ ಊರಾಗ ಒಂದೇ ದೇವ್ರ ಗುಡಿ, ಹನುಮಂತ ದೇವ್ರ ಗುಡಿ. ಆದರೂ ನಮ್ಮ ಊರಾನ ಹೆಣ್ಮಕ್ಳು ಹೋಗಿ ನಮ್ಮ ಊರ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದಿಲ್ಲ. ಈ ಬಸ್ ಫ್ರೀ ಆಗಿಂದ ಮುಂಜಾನೆ 6ಕ್ಕೆ ಎದ್ದು ಯಲಗುರ್ಕ ತೋಕಾರ. ನಮ್ಮ ಕಡೆ ಯಲಗುರು ಹನುಮಪ್ಪ ಅಂತೇಳಿ. ಎಲ್ಲಿಗೆ ಹೊಂಟಿ? ಯಾಕ ಇಲ್ಲೇ ಹೋಗನೇ ಬರ್ತೀನಿ ಅಂತಾರ. ಯಲಗುರ್ಕ್ ಹೊಕ್ಕಾರ. ಉದಿನ ಕಡ್ಡಿ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಹೊಂಟ್ರಿ ಯಲಗುರ್. ಈ ಬಸ್ ಫ್ರೀ ಆಗಿಂದ ಧರ್ಮಸ್ಥಳದಾಗಿಂದ ದಾಸೋಹ ಬಂದಾಗಿತ್ರಿ. ಹೆಣ್ಮಕ್ಳು ಹೋಗಿ ಏನ್ ದೇವ್ರು ಅಡ್ಡಾಡಿಬಿಟ್ರು ಮುಗಿಸ್ಬಿಟ್ರು ಅದ್ರಾಗ ಒಟ್ಟು. ಮತ್ತೆ ಈ ಹೆಣ್ಮಕ್ಳದ್ದು ಎಷ್ಟು ಚಲೋ ಐತಿರಿ ನೀವು ನೋಡ್ರಿ. ನೀವು ಇಲ್ಲಿ ಹೆಂಗದ ಗೊತ್ತಿಲ್ಲ ನಿಮಗ. ನಮ್ಮ ಕರ್ನಾಟಕದಾಗ ಒಂದು ಆಶ್ರಯ ಯೋಜನೆ ಮನೆ ಹಾಕ್ಬೇಕಾದ್ರೆ ಹೆಣ್ಮಕ್ಳು ರೇಷನ್ ಕಾರ್ಡ್ ತಗೊಂಡೇ ಹಾಕ್ತಾರ. ಇಲ್ಲಿ ಹೆಂಗೆ, ಈ ಕಡೆ ಹೆಂಗದ ನನಗೆ ಗೊತ್ತಿಲ್ರಿ. ನಮ್ಮ ಕಡೆದು ಹೇಳಾಕತ್ತೀನಿ ನಾನು. ಒಂದು ಆ ರೇಷನ್ ಕಾರ್ಡ್ ತಗೊಂಡು ಆ ಹೆಣ್ಮಕ್ಳ ಹೆಸರು ಮ್ಯಾಗ ಮನೆ ಬರ್ತೈತಿ. ಮತ್ತು ಈ ಸಂಘತ್ ಬರ್ತಾವ. ಇಲ್ಲಿ ಏನು ಮಹಾರಾಷ್ಟ್ರದಾಗ ಸಂಘ ಅದಾವ ಬಿಟ್ಟಾವ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ತುಂಬಿ ತುಳುಕ್ಯಾಡಕತ್ ಬಿಟ್ಟಾವು. ಅವು ವಾರದ ಸಂಘತ್ ಬರ್ತಾವ ನಮ್ಮ ಕಡೆ. ಅವು ವಾರದ ಇಲ್ಲಿ ಅದಾವನ್ರಿ, ವಾರದ ಸಂಘತ್ ಅದಾವ.
ಅವು ಏನು ವಾರದ ಸಂಘ ನಮ್ಮ ಊರ ನೋಡ್ಬೇಕು ನೀವು, ಹೆಣ್ಮಕ್ಳು ಆ ಸಂಘಕ್ಕೆ ಮೆಂಬರ್ ಆದ್ರಂದ್ರೆ ಈ ಏನು ಪಾರ್ಲಿಮೆಂಟ್ನಾಗ ಮೆಂಬರ್ ಆದಂಗೆ ಮಾಡ್ತಾವ. ಶುಕ್ರವಾರ ದಿವಸ ಒಂದು ಡೈರಿ ಕೈಯಾಗಿ ಹಿಡ್ಕೊಂಡು ಎಲ್ಲಿಗೆ ಹೊಂಟಿ, ಸಂಘಕ್ಕೆ ಹೊಂಟಿನಿ ಯಾಕಲ್ಲ. ಈ ವಿಧಾನಸೌಧನ್ಯಾಗ ಹೋಗಿ ಸೆಷನ್ಗೆ MLA ಹೋಗ್ತಾರಲ್ಲ ಹಂಗೆ ಮಾಡ್ತಾವ. ಈ ಸಂಘದಾಗ ಸಾಲನು ನಿಮಗೆ ಕೊಡ್ತಾರ. ಎಲ್ಲರೂ ನೋಡ್ರಿ ನೀವು ಗಂಡು ಮಕ್ಳಿಗೆ ಒಂದರ ಸಾಲ ಬಂದದ್ದು ನೋಡ್ರಿ, ಅವು ಏನೂ ಕೊಡಲೇ. ಮತ್ತು ಅವು ಏನು ಮಾಡ್ತಾವ, ಎದಿ ಮ್ಯಾಗಿನ ಅಂಗಿ ಹರ್ಕೊಂಡು ರಾಜಕೀಯ ಮಾಡ್ತಾವ. ಅವ್ರ ಬಾಯಾಗ ಮಣ್ಣು ಒಂದು ಏನು ಲಾಭನೇ ಇಲ್ಲ ಅವಕ್ಕ. ಮತ್ತು ನೋಡ್ರಿ ಮನಿ ನಿಮಗ ಆಮೇಲೆ ಪುರಾಣ ಪುಣ್ಯ ಕತ್ತಿ ದೇವ್ರ ಗುಡಿಯಾಗೂ ಸಹಿತ ನೋಡ್ರಿ ನೀವು, ಅವು ಎಲ್ಲಿ ಕೂತಾವ ನೋಡ್ರಿ, ಅಲ್ಲಿ ಕೂತಾವ ಅಲ್ಲಿ ಕೂತಾವ ಅಲ್ಲಿ ಕೂತಾ. ನಿಮ್ಮದು ನೋಡಿ ಎಷ್ಟು ಚಂದ ಪದ್ಧಸಿರಿ ಬುಡಕ್ ಜಮಖಾನ ಹಾಸ್ಕೊಂಡು ನೀವು ಹೆಂಗೆ ಕೂತೀರಿ, ಅವ್ರು ನೋಡಿ ಹೆಂಗೆ ಕೂತಾರ. ಹೋಯ್ ದೂರತ ಗಿಡದ ನೆಳ್ಳಿ ಎಲ್ಲದ್ರಾಗೂ ನಿಮ್ಮದೇ ಲಾಭ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು, ಭಗವಂತ ಎಷ್ಟು ಶಾಣ್ಯವ ಅಂತಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡುವಂಥ ಕಾಲಕ್ಕೆ ಒಬ್ಬರಂಗ ಒಬ್ಬರಿಗೆ ರೂಪ ಕೊಟ್ಟ. ನಮ್ಮ ಕಡೆ ಈ ಗೃಹಲಕ್ಷ್ಮಿ ರೊಕ್ಕ ಅಂತ ಹೇಳಿ ಬರ್ತಾವೆ ನೋಡ್ರಿ. ನೀವು ಬ್ಯಾಂಕಿನಾಗ ನೀವೇನು ತಂಬ ಕೊಡ್ತಿರಲ್ಲ, ಈ ಭಾರತ ದೇಶದಾಗ 137ಕ್ಕಿಂತ ಹೆಚ್ಚು ಕೋಟಿ ಜನಸಂಖ್ಯೆ ಬದುಕು ಮಾಡಾಕತ್ತೀವಿ. ಆದ್ರೆ ಒಬ್ಬರ ಕೈಯಾಗಿನ ತಂಬು ಇನ್ನೊಬ್ಬರ ಕೈಯಂಗ ಮುಡಿಲ್ಲ. ಎಷ್ಟು ದೊಡ್ಡವಂತೀರಿ ದೇವ್ರು ನೀವು, ಎಷ್ಟು ದೊಡ್ಡವಿರ್ಬೇಕವ. ಬ್ಯಾಂಕಿನ್ಯಾಗ ಕೊಡುವಂಥ ತಂಬು, ಆಧಾರ್ ಕಾರ್ಡಿಗೆ ಇದ್ದಂಥ ಲಿಂಕ್ ಇದ್ದಂಥ ತಂಬು, ಒಬ್ಬರ ತಂಬು ಒಬ್ಬರಂಗೆ ಮ್ಯಾಚ್ ಆಗಿದ್ದು ಎಲ್ಲರೂ ಕೇಳಿರಿ. ಒಬ್ಬರ ಮುಖದಂಗೆ ಇನ್ನೊಬ್ರ ಮುಖ ಅದಾವ ಈ ಜಗತ್ನ್ಯಾಗ. ಆದ್ರೆ ಒಬ್ಬರ ಕೈಯಾಗಿನ ಗೆರಿ ಹಂಗ ಇನ್ನೊಬ್ರ ಕೈಯಾಗಿನ ಗೆರಿ ಇಲ್ಲ ಅಂದ್ರೆ ಎಷ್ಟು ಶಾಣ್ಯವ ಭಗವಂತ, ಎಷ್ಟು ದೊಡ್ಡವ, ಎಷ್ಟು ದೊಡ್ಡವ ನೋಡ್ರಿ. ಅವನಂತ ದೊಡ್ಡವ ಈ ಜಗತ್ತಿನೊಳಗೆ ಯಾರೂ ಅಲ್ಲ. ಅವ ಮಾಡಿದ್ದೇ ಶಾಶ್ವತ. ನಮ್ಮ ಊರಾಗ ಒಬ್ಬ ಹೆಣ್ಮಳಿದ್ಲು. ಆ ಹೆಣ್ಮಗಳು ಸಣ್ಣ ಕೂಸಿರೋ ಕೈಲೇ ಅದು ಹುಟ್ಟ ಮುಂದಾಗನೇ ಹಂಗೆ ಹುಟ್ಟಿಬಿಟ್ಟಿತ್ತು. ಒಟ್ಟೆ ಮೂಗಿದ್ದಿಲ್ಲ ಹೆಣ್ಮಳಿಗೆ. ಅದು ಹ್ಯಾಂಗಿತ್ತಂದ್ರೆ ಈ ಪ್ಲಾಸ್ಟರ್ ಮಾಡಿದ ಗಾಡ್ಯಾಗ 2 ಬಟ್ಟು ಒತ್ತಿದ್ರೆ ಹೆಂಗೆ ತೂತ ಬೀಳ್ತಾವ ಹಂಗೆ 2 ತೂತಿತ್ತು. ಸಣ್ಣದಿದ್ದಾಗ ಅದು ಚಂದಾಗಿತ್ತು. ಮುಂದೆ ಬೆಳಗ್ಗೆ ದ್ವಾಡದಾತು. ಆ ಹೆಣ್ಮಳಿಗೆ ಹೆಸರಿಟ್ಟಿದ್ರು ಚಂದಾಗ ಗಂಗಮ್ಮ ಅಂತ ಹೆಸರಿಟ್ಟಿದ್ರು. ಅದು ಮೂಗಿಲ್ಲಾರಕ್ಕೆ ಮಂದಿ ಕೈಯಾಗ ಸಿಕ್ಕಿ ಏನಾಗ್ಬಿಡ್ತು, ಮುಕ್ಕುಡು ಗಂಗವ್ವ ಅಂತ ಕರಿತಿದ್ರು ನಮ್ಮ ಊರಾಗ ಮಂದಿ ಎಲ್ಲರೂ. ಕರೆನ ಒಮ್ಮೆ ಏನಾಗ್ಬಿಡ್ತು, ಹೆಣ್ಮಗಳಿಗೆ ಅಲ್ರಿ ಚಲೋ ಇದ್ದವ್ರಿಗೆ ಲಗ್ನ ಆಗವಲ್ಲು. ಈ ಕಡೆ ಹೆಂಗೈತೆ ಗೊತ್ತಿಲ್ಲ, ಮಹಾರಾಷ್ಟ್ರದಾಗ ನಮ್ಮ ಕರ್ನಾಟಕದಾಗ ಒಟ್ಟೆ ಗಂಡು ಮಕ್ಕಳಿಗೆ ಕನ್ಯೆ ಸಿಗೋಲಾಗ್ಯಾವ. ಒಟ್ಟೆ ಕನ್ಯೆನೇ ಇಲ್ಲ, ಒಟ್ಟೆ ಕನ್ಯೆನೇ ಸಿಗೋಲಾಗ್ಯಾವ. ನಾವು ಈ ಪುರಾಣ ದಂಧ ಬಿಟ್ಟು ಅದನ್ನೇ ಮಾಡ್ಬೇಕಂತ ಮಾಡೀವಿ. ನಾವು ಎಲ್ಲೆಲ್ಲಿ ಪುರಾಣಕ್ಕೆ ಹೋಗ್ತೀವಿ ನಮಗೆ ಬರೀ ಅದನ್ನ ಕೇಳ್ತಾವ. ನಮ್ಮ ಮನ್ಯಾಗ 2 ಮಕ್ಳು ಅದಾವ್ರಿ, ನಿಮ್ಗೆ ಎಲ್ಲರ ಕನ್ಯಾ. ನಾವೊಮ್ಮೆ ಯಾರೇ ಕೇಳಿದೆ ನಮ್ಮ ಗವಾಯಿಗೆ, ಇದನ್ನು ಬಿಟ್ಟ ಬಿಡೋ ಮನ ಅದನ್ನ ಮಾಡೋ ಮನಂದೆ. ನಾನು ಫೋಟೋ ಒಂದು ಇಟ್ಕೊಂಡು ಬಾಗಲಾಗಿ ಇಟ್ಕೊಂಡು ಊರು ಅಡ್ಡಾಡ್ಕೊಂಡು ಒಟ್ಟೆ ಕನ್ಯೆ ಸಿಗೋಲಾಗ್ಯಾವ ರೀ ನಮ್ಮ ಕಡೆ. ಇಲ್ಲಿ ಹೆಂಗದ ಗೊತ್ತಿಲ್ಲ ನಮಗೆ. ನಮ್ಮ ಕಡೆ ಅಂತೂ ಕರ್ನಾಟಕದಾಗ ಒಟ್ಟೆ ಕನ್ಯೆ ಸಿಗೋಲಾಗ್ಯಾವ. ಎಷ್ಟೋ ಮಂದಿ 40-50 ವರ್ಷ ಆಗ್ಯಾವ ಸುಮ್ಮನೆ ಕೂತಾವ, ಲಗ್ನ ಇಲ್ಲಾರ ಸುಮ್ಮನೆ ಕೂತಾವ. ನಿಮಗೆ ಹೇಳ್ತೀನಿ, ಚಲೋ ಇದ್ದವ್ರನ್ನೇ ಆಗ್ಲಾರ್ದಂಥ ಕಾಲದಾಗ ಮತ್ತು ಅವ ಹೆಣ್ಮಳಿ ಮೂಗಿಲ್ಲ ಅಂದ್ರೆ ಯಾರು ಲಗ್ನ ಆಗ್ಬೇಕು, ಹಂಗೆ ಉಳಿದ್ಬಿಟ್ಲು. ನಮ್ಮ 3 ತಾಳಕ್ಕೆ ಉಳಿದ್ಬಿಟ್ಲು. ಒಂದು ದಿವ್ಸ ಏನಾಯ್ತು, ಯಾರೋ ಒಬ್ರು ಬಂದು ಹೇಳಿದ್ರಂತ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ, ಈ ಬಿಜಾಪುರದಾಗ ಅವು ಪ್ಲಾಸ್ಟಿಕ್ ಸರ್ಜರಿ ಅಂತೇಳಿ ಮಾಡ್ತಾರ, ಹೋಗಿ ಮಾಡ್ಸೊಂಬ ಬೇಸ್ ಯಾಕತ್ತ ಅಂದ್ಕೊಳ್ಳೆ BLD ದವಾಖಾನಿಗೆ ಬಂದು ಸರ ಅಂದ್ಲು. ಯಾಕ ಸರ ಮೂಗು ಕುಂದ್ರಿಸ್ತೀರಿ ಅನ್ರಿ? ಕುಂದ್ರಿಸ್ತೀವಿ. ಆಕಿ ಅಂತ ತಿಳ್ಕೊಂಡ್ಬಿಟ್ಟಾಳ. ಮೂಗು ಅಂದ್ಗಳೇ ಈ ಗೋಧಿ ಹಿಟ್ಟಿನ ಕಣಕ ಒತ್ತಂಗೆ ಹಿಂಗೆ ಒತ್ತಿ ಕಳಿಸಿಬಿಡ್ತಾರ ತಿಳ್ಕೊಂಡಾಳ ಆಕಿ. ಸರ್ ಹ್ಯಾಂಗೆ ಕುಂದ್ರಿಸ್ತೀರಿ ಅಂದ್ಲಕ್ಕಿ. ತಂಗಿ ಈ ಬುಕ್ಕ ತಗೋ, ಈ ಬುಕ್ದಾಗ 200 ಥರದ ಡಿಸೈನ್ ಮೂಗದವ, ನೀ ಯಾವ ಚಾಯ್ಸ್ ಮಾಡ್ತಿ ಮಾಡು ಅಂತ ಬುಕ್ಕ ಕೊಟ್ಟರು. ಆಕಿ ಒಂದೊಂದೇ ತೆಗೆದು ನೋಡಿದ್ಲು. 200 ಮೂಗ್ನ್ಯಾಗ ಒಂದು ಮೂಗು ಪಸಂದೇ ಬರಲಿಲ್ಲ ಆಕಿ. ಹಳ್ಳಿ ಹೋಗಿ ಡಾಕ್ಟರ್ಗೆ ಅಂದ್ಲತ್ತ, ಸರ ಇನ್ನೊಂದು ಬುಕ್ ಇದ್ರೆ ಕೊಡ್ರಿ ಅಂದ್ಲತ್ತ. ಎದಕ್ಕೆ ಅಂದವ, ಇದ್ರ ಯಾವ ಮೂಗೇ ಸಜ್ಜಿಲ್ಲ ಅವ ಅನ್ನಂತ ಮನಸ್ಸಿನಾಗ. ದೇವ್ರು ನಿನಗೆ ಮೂಗು ಕೊಡ್ಲಾರ್ದೆ ಪಾಡು ಮಾಡ್ಯಾನ, ನಿನ್ನ ಭಯ ಮಣ್ಣು ಅಂತ. ನಿನಗೆ ಮೂಗು ಕೊಡ್ಲಾರ್ದೆ ಪಾಡು ಮಾಡ್ಯಾನವ. 200 ಮೂಗ್ನ್ಯಾಗ ಒಂದು ಮೂಗು ಪಸಂದ್ ಬರಲಿಲ್ಲ ಅಂದ್ರೆ ಅಂತಂದ್ರೆ ಬೇಕು ನಿನಗತ್ತೆ. ಮತ್ತೊಂದು ಬುಕ್ಕ ಕೊಟ್ಟ. ಈ ನಾಳೆಗೆ ಅಜ್ಜರಿಗೆ ಹೇಳ್ತೀನಿ ತಡ್ರಿ, ಕೆಮ್ಮಿನ ಸಿರಪ್ ಇಡಿಸ್ಬಿಡ್ತೀನಿ ನೀನು. ಎಲ್ಲರೂ ಪುರಾಣಕ್ಕೆ ಬರೋ ಮುಂದಾಗ ಒಂದು ಬೂಚ್ ಕುಡ್ದಾಗ ಕೂತು ಬಿಡಾಕ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ಮತ್ತೊಂದು ಬುಕ್ಕ ಕೊಟ್ಟ. ಬುಕ್ದಾಗ ಸೂಚಕ ಗಿಣಿ ಅಂತ ಉದ್ದನ ಮೂಗು ತೆಗೆದು ಚಾಯ್ಸ್ ಮಾಡಿದ್ರು. ಅವ ಹೇಳ್ದ 10,000 ರೂಪಾಯಿ ಹಾಕದ ಇದಕ್ಕೆ. ಯಾಕಾಗೋದಕ್ರಿ ಕೊಡ್ತೀನಿ, 1 ವಾರ ಬಿಟ್ಟು ಬಾ ಅಂದ. 1 ವಾರ ಬಿಟ್ಟು 2 ತೂತ ಹೊಡೆದು ಮೂಗು ಕುಂದಿರ್ಸಿದಗಳೇ ಮನೆಗೆ ಹೋಗಿ ಮಕ್ಕೋಬೇಕಿಲ್ರಿ. ಮಂದಿ ಮನೆ ಅಡ್ಡಾಡಿ ಮೂಗು ತೋರ್ಸಕ್ಕಿ
ನೋಡು ನಾ ಮೂಗು ಕುಂದಿಸ್ಕೊಂಡ್ ಬಂದೀನಿ, ಯಾರು ಮುಕ್ಕುಡಿ ಅನ್ಬೇಡ್ರಿ ಅಂದ್ರೆ ಹಂಗೆ ಹೆಸರೇ ಬಿದ್ದು ಬಿಟ್ಟಿತ್ತು. ಆಟ ಆಗೋದ್ರಾಗೆ ಮುಂದೆ ನಮ್ಮ ಬಾಗೇವಾಡಿ ಸಂತಿ ಸೋಮವಾರ ದಿನ ಸಂತಿಗೆ ಹೆಣ್ಮಳ ಬಂದಾಳ. ಬರುವುದಕ್ಕೆ ಒಣ ಮೆಣಸಿಕಾಯಿ ಮೊದಲು ವ್ಯಾಪಾರ ಮಾಡಕ್ಕಿಟ್ರೆ ಬ್ಯಾಸಿಗೆ ಟೈಮ. ಅದಕ್ಕೆ ಈಸ್ ದಿನ ಹಿಂದೆ ಮೂಗಿದ್ದಿದ್ದಿಲ್ಲ, ಸುಂಬಳು ಗೊತ್ತಿಲ್ಲ, ನೆಗಡಿ ಗೊತ್ತಿಲ್ಲ, ಸೀನ್ ಗೊತ್ತಿಲ್ಲ. ಅವ ಡೈರೆಕ್ಟ್ ಕಲೆಕ್ಷನ್ ಕೊಟ್ಬಿಟ್ಟಾನ ಡಾಕ್ಟ್ರ. ಇದು ಸಂತ್ಯಾಗ ಬಂದ್ಗಳೇ ಒಮ್ಮೆ ಘಾಟ ಏರಿಬಿಡ್ತು ಮೂಗನ್ಯಾಗ ಹಾದು. ಜಾಡ್ಸಿ ಮೋತಿ ತಗೊಂಡು ಟಸಂಗನ ಸೀತ್ ಬಿಟ್ಲು. ಆ ನಟ್ಬೋಟ್ ಉಚ್ಚಿ ಕೆಳಗೆ ಮೂಗು ಮಂದಿ ಕಾಲಾಗ ಹೊಂಟು ಬಿಡ್ತೀವಿ. ನನ್ನ ಮೂಗು ಅಲ್ಲೇ ಇಲ್ಲೇ. ದೇವ್ರು ಕೊಟ್ಟ ಮೂಗು ಎಂದರ ಉಚ್ಚಿ ಬಿದ್ದಿತ್ತನ್ ಎಂದರ ಉಚ್ಚಿ ಬಿದ್ದಾವನ್ರಿ. ಎಂಥ ಸೀನ್ ಬಂದ್ರ ರಾತು, ಎಂಥ ನೆಗಡಿ ಬಂದ್ರ ರಾತು ಉಚ್ಚಿ ಬಿದ್ದಾವನು. ಮನುಷ್ಯ ಮಾಡಿದ್ದು ಯಾವುದೂ ಶಾಶ್ವತ ಅಲ್ಲ, ಭಗವಂತ ಮಾಡಿದ್ದು ಎಷ್ಟು ಶಾಶ್ವತ ಅಂತಂದ್ರ ನೋಡ್ರಿ, ಆ ಪರಮ ಪೂಜ್ಯರು ಭಗವಂತನ ಬಲ್ಲಿ ಅರಿಕೆ ಮಾಡಿಕೊಳ್ತಾರ. ಯಪ್ಪ, ಸಂಸಾರಿಕರು ಗಂಡ ಹೆಂಡತಿ ಹೆಂಗ ಮಕ್ಕಳನ್ನ ಬಿಡ್ತಾರ, ಒಬ್ಬ ಸನ್ಯಾಸಿನೂ ಕೂಡ, ಒಬ್ಬ ಯೋಗಿನೂ ಕೂಡ ಭಗವಂತನ ಬಲ್ಲಿ ಪ್ರಾರ್ಥನಾ ಮಾಡ್ತಾನ. ಯಪ್ಪ, ಹಾಳಾದ ಕಿತ್ತೂರು ಸಂಸ್ಥಾನ, ಹಾಳಾದ ನಾಡಿಗೆ ಒಬ್ಬ ಲೀಲಾ ಪುರುಷನಾಗಿರ್ತಕ್ಕಂಥ ಯೋಗಿ ಬೇಕಾಗೇನೆಪ್ಪ ಅಂತಂದಾಗ ಅಲ್ಲಿ ಅಂತರಂಗದ ಕೂಗು ಕೈಲಾಸದೊಳಗಿರ್ತಕ್ಕಂಥ ಶಿವನಿಗೆ ಗೊತ್ತಾದಾಗ ವೀರಭದ್ರನಿಗೆ ಪರಮಾತ್ಮ ಕುಂತು ಹೇಳ್ತಾನ, ನೋಡಪ್ಪ, ಕೈಲಾಸದೊಳಗಿರ್ತಕ್ಕಂಥ ನೀನು ಭೂಮಂಡಲಕ್ಕೆ ಹೋಗಿ ಅವತಾರವನ್ನ ಎತ್ತಬೇಕಾಗ್ಯದ. ನಿನ್ನಿಂದ ಬಹಳಷ್ಟು ಜನಗಳ ಸಮಸ್ಯೆಗಳು ದೂರ ಆಗಬೇಕಾಗ್ಯದ. ಈ ನಾಡಿನೊಳಗ ಮತ್ತೊಮ್ಮೆ ಅವತಾರ ಆಗಬೇಕಾಗ್ಯದ ಅಂತಂದಾಗ ಶಿರಸಾ ವಹಿಸಿ ವೀರಭದ್ರ ಸ್ವಾಮಿ ಒಪ್ಕೊಂತಾನ. ಅದನ್ನ ಯಾವ ರೀತಿಯೊಳಗ ಈ ಭೂಮಂಡಲಕ್ಕೆ ಬರ್ತಾನ ಅಂತಂದ್ರ, ಒಬ್ಬ ಶರಣನ ಹುಟ್ಟು, ಒಬ್ಬ ಮಹಾತ್ಮನ ಹುಟ್ಟು ಎಷ್ಟು ವಿಚಿತ್ರವಾಗಿರ್ತೈತೆ ಅಂದ್ರ, ಈ ಜಗತ್ತಿನೊಳಗ ಕೆಲವೊಂದು ಕೂಸುಗಳಿಗೆ ತಂದಿ ತಾಯಿಗಳೇ ಇಲ್ಲ. ಗರಗದ ಮಡಿವಾಳಪ್ಪನವ್ರಿಗೂ ಸಹಿತ ತಾಯಿ ಇಲ್ಲ, ತಂದಿಲ್ಲ. ನಿಮಗೆ ನೆನಪಿರ್ಲಿ, ಗರಗದ ಮಡಿವಾಳಪ್ಪನವ್ರಿಗೆ ತಾಯಿ ಇಲ್ಲ, ತಂದಿಲ್ಲ. ಯಾಕಂದ್ರ ಅದನ್ನ ಬೇಡಿದಂಥವ್ರು ಸಂಸಾರಿಗಳಲ್ಲ. ನಿಮಗೆ ನೆನಪಿರ್ಲಿ, ಆ ಕೂಸಿನ ಬೇಡದವ್ರು ಯಾರು? ಒಬ್ರು ಮಹಾತ್ಮರು, ಒಬ್ರು ಯೋಗಿಗಳು ಬೇಡಾಕತ್ತಾರ. ನೋಡ್ರಿ, ಒಂದು ಮಾತು ಹೇಳ್ತೇನೆ ನಿಮಗ, ಒಬ್ಬ ಮಹಾತ್ಮನ ಹುಟ್ಟು ಈ ಭೂಮಿಗೆ ಹೆಂಗ ಇರ್ತದ ಅನ್ನೋದಕ್ಕೆ ಗರಗದ ಮಡಿವಾಳಪ್ಪನವರಂತ ವಿಚಿತ್ರದ ಪುರಾಣ, ಅದ್ಭುತವಾಗಿರ್ತಕ್ಕಂಥ ಪುರಾಣ ಇದು. ವೀರಭದ್ರನನ್ನ ಶಿವ ಅಪ್ಪಣೆ ಮಾಡಿದಾಗ ವೀರಭದ್ರ ಆಯ್ತು ಅಂತಾನ. ವಿಚಿತ್ರ ಏನು ಅಂತಂದ್ರೆ, ಕಿತ್ತೂರು ಸಂಸ್ಥಾನ ಬಹಳ ಉತ್ತುಂಗದ ಸ್ಥಿತಿಯೊಳಗಿರ್ತದೆ. ಆ ಸಂದರ್ಭದೊಳಗೆ ಉತ್ತುಂಗದ ಸ್ಥಿತಿಯನ್ನ ಇರುವಂತ ಸಂದರ್ಭದೊಳಗ ಒಬ್ಬ ಮಹಾತ್ಮನ ಹುಟ್ಟು ಯಾವ ರೀತಿಯೊಳಗೆ ಆಗಬೇಕು ಅನ್ನುವಂಥ ವಿಚಾರ ಯಾವ ಪರಮ ಪೂಜ್ಯರು ಶಿವನನ್ನ ಕುರಿತು ಬೇಡಾಕತ್ತಿದ್ರು, ಅಂಥ ಪರಮ ಪೂಜ್ಯರಿಗೆ ಆಂತರಿಕವಾಗಿರ್ತಕ್ಕಂಥ ಒಂದು ಶಿವನ ವಾಣಿ ಆಯಿತು. ಏನು ವಾಣಿ ಆಯಿತು? ನೋಡಪ್ಪ, ನೀ ಬೇಡಿದಂಥ ಮುತ್ತು ರತ್ನ ಹವಳ ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಒಬ್ಬ ಯೋಗಿಯನ್ನ ನಿನ್ನ ಹತ್ತಿರಕ್ಕೆ ನಾನು ಕಳಿಸಾಕತ್ತೀನಿ. ಆ ಯೋಗಿಯನ್ನ ರಕ್ಷಣಾ ಮಾಡುವಂತ ಜವಾಬ್ದಾರಿ ನಿಂದು ಅಂತಂದಾಗ ಮುದಿ ಮಡಿವಾಳ ಮಹಾಸ್ವಾಮಿಗಳಿಗೆ ಎಷ್ಟು ಖುಷಿ ಆಯಿತು ಅಂತ ಕೇಳಿದ್ರ, ಅವರಂತ ಖುಷಿ ಪಟ್ಟವರೇ ಯಾರು ಇಲ್ಲ. ನೋಡ್ರಿ, ಆಶ್ಚರ್ಯ ಹೇಳ್ತೀನಿ ನಿಮಗ, ಹಸದವರಿಗೆ ಅನ್ನ ಹಾಕಿದ್ರೆ ಎಷ್ಟು ಖುಷಿನೋ, ಹಸಿದವರಿಗೆ ಅನ್ನ ಹಾಕಿದ್ರೆ ಎಷ್ಟು ಖುಷಿನೋ, ಕಣ್ಣಿಲ್ಲಾರದವರಿಗೆ ಕಣ್ಣು ಬಂದ್ರೆ ಎಷ್ಟು ಖುಷಿನೋ, ಹಂಗ ಮುದಿ ಮಡಿವಾಳ ಮಹಾಸ್ವಾಮಿಗಳವರಿಗೆ ಎಂಥ ಖುಷಿ ಆಯಿತು ಅಂತಂದ್ರ, ನಾಳೆ ನಮ್ಮ ಇಚ್ಛಾನುಸಾರವಾಗಿ ಈ ಭೂಮಂಡಲಕ್ಕೊಬ್ಬ ಯೋಗಿ ಬರ್ತಾನ, ಲೀಲಾ ಪುರುಷ ಬರ್ತಾನ ಅನ್ನುವಂಥ ವಿಚಾರವನ್ನು ತಿಳಿದು ಬಹಳ ಸಂತೋಷರಾಗ್ತಾರ ಅನ್ನುವಂಥ ಮಾತನ್ನು ತಿಳಿಸಿ ನಾನು ಒಂದು ಮಾತು ತಮಗೆ ಹೇಳಾಕತ್ತೀನಿ. ನಾಳೆ ದಿವಸ ತೊಟ್ಟಿಲದೊಳಗೆ ಹಾಕಬೇಕು ಅನ್ನುವಂಥ ವಿಚಾರ ನಮ್ಮದು. ಮತ್ತು ತೊಟ್ಟಿಲದೊಳಗೆ ಹಾಕಬೇಕು ಅಂತಂದ್ರೆ ನಿಮಗೇನು ಹೇಳೋದು, ಪ್ರತಿ ವರ್ಷನೂ ಸಹಿತ ಶ್ರೀಮಠದೊಳಗೆ ತಾವೆಲ್ಲರೂ ಕೂಡ ಮಾಡ್ತಾನೆ ಬಂದೀರಿ. ಇಂಥ ಪುಣ್ಯದ ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ, ಮುತ್ತೈದೆ ನೀನು ಗರತೆ, ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ, ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಪಡೆಯಿರಮ್ಮ, ಪತಿವ್ರತೆಯರ
ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳೆ. ಕೊರಳೊಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಕೊರಳೊಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಕುಳದಾಳಿ ಇದ್ದರೆ ಸಾಕ. ಒಂದು ಗುಂಜಿಯಷ್ಟು ತೂಕ ಕುಳದಾಳಿ ಇದ್ದರೆ ಸಾಕ. ಹೆಚ್ಚಿನ ಒಡವೆ ಯಾಕಬೇಕಾ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳೆ. ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು. ರಂಗಮಾಣಿಕ್ಯದಂತ ಮಂಗಲ ಸೂತ್ರ ಅಂಗದಿರಬೇಕು. ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು. ರಂಗಮಾಣಿಕ್ಯದಂತ ಮಂಗಲ ಸೂತ್ರ ಅಂಗದಿರಬೇಕು. ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ ಮುತ್ತೈದೆ ನೀನು ಗರತೆ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳೆ. ಮಾವನ ಮನೆಯ ಮಲ್ಲಿಗೆಯಾಗು ಅತ್ತೆಗೆ ತೊತ್ತಾಗು. ತವರಿನ ಹೆಸರನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು. ಮಾವನ ಮನೆಯ ಮಲ್ಲಿಗೆಯಾಗು ಅತ್ತೆಗೆ ತೊತ್ತಾಗು. ತವರಿನ ಹೆಸರನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು. ನಿನ್ನ ಮಾತು ಮುತ್ತಾಗಲಿ ನಿನ್ನ ನೀತಿಯು ಶೀಲಾಗಲಿ. ನಿನ್ನ ಹೆಸರು ಚಿರವಾಗಲಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳಿ. ಗಂಡನು ಕುರುಡನು ಕುಂಟನೆ ಇರಲಿ ಅವನೇ ದೇವರಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ಸಲ್ಲಿಸಮ್ಮ. ಗಂಡನು ಕುರುಡನು ಕುಂಟನೆ ಇರಲಿ ಅವನೇ ದೇವರಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ಸಲ್ಲಿಸಮ್ಮ. ನೀ ಕೀರ್ತಿಯ ಕಳಸಾಗು ನೀ ಪತಿಗೆ ಪ್ರಿಯಳಾಗು. ನೀ ಪ್ರೀತಿಯ ಕಳಸಾಗು
ಪಡೆಯಿರಮ್ಮ ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಪತಿಯೇ ಪರಮಾತ್ಮ ಪತಿಯೇ ಸಂಪತ್ತು ಪತಿಯೇ ದೇವರಮ್ಮ. ಬೇಸರ ಮಾಡದೆ ಪತಿಪಾದೋದಕ ಅಮೃತವೆಂದು ಪ್ರೀತಿಲೆ ಕುಡಿಯಮ್ಮ. ನೀ ಗುರುವಿನ ಮರಿಬ್ಯಾಡ ಲಿಂಗ ಪೂಜೆಯ ಬಿಡಬ್ಯಾಡ. ನೀ ಗುರುವಿನ ಮರಿಬ್ಯಾಡ ಲಿಂಗ ಪೂಜೆಯ ಬಿಡಬ್ಯಾಡ. ನೀ ಧರ್ಮವ ಮರಿಬ್ಯಾಡ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ.